Okay, so today we will pass on to the third chapter, that is the human reproduction. ನಿಮಗೆ ಈಗಾಗಲೇ ಗೊತ್ತಿದೆ ರಿಪ್ರೊಡಕ್ಷನ್ ಅಂದ್ರೆ ಏನು ಅಂತಂದು. What is reproduction? It is an ability of an organism to give birth to the young ones of their own kind. ತನ್ನನ್ನೇ ಹೋಲುವಂತ ಒಂದು ಹೊಸ ಜೀವಿಗೆ ಒಂದು ಜನ್ಮ ಕೊಡುವಂತ ಒಂದು ಸಾಮರ್ಥ್ಯವನ್ನ ನಾವೇನಂತ ಹೇಳ್ತೀವಿ, ರಿಪ್ರೊಡಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಇಂಥ ರಿಪ್ರೊಡಕ್ಷನ್ ದಲ್ಲಿ ನಾವು ನೋಡಿದಾಗ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಹ್ಯಾವ್ ದ ಎಬಿಲಿಟಿ ಟು ಗಿವ್ ಬರ್ತ್ ಟು ದ ಯಂಗ್ ಒನ್ಸ್. ಹೌದಾ? ಹಾಗಂದ್ರೆ ಹೆಂಗೆ ಹ್ಯೂಮನ್ ಬೀಯಿಂಗ್ಸ್, ಹೌದಾ ಹ್ಯೂಮನ್ ಬೀಯಿಂಗ್ಸ್ ವಿಲ್ ಗೋನ್ ಟು ಗಿವ್ ದ ರಿಪ್ರೊಡಕ್ಷನ್ ಅಂತ ನಾವು ವಿಚಾರ ಮಾಡಿದ್ರೆ ನೆನಪಿಟ್ಟುಕೊಳ್ರಿ, ಇನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ದ ರಿಪ್ರೊಡಕ್ಷನ್ ಈಸ್ ಸೆಕ್ಷುವಲ್ ಟೈಪ್. ಇನ್ ಹ್ಯೂಮನ್ಸ್ ಅಲ್ಲಿ ದ ರಿಪ್ರೊಡಕ್ಷನ್ ಈಸ್ ಹೆಂಗದ ಸೆಕ್ಷುವಲ್ ಟೈಪ್ ಇದೆ ಒಂದು. and the human beings are ಹೆಂಗದಪ್ಪ ಅಂದ್ರೆ they are the viviparous ಅದಾರ. the human beings are ಹೆಂಗದವು viviparous. ಏನ್ ಹಂಗಂದ್ರೆ ಯಾರಾದ್ರೂ ಹೇಳ್ತೀರಾ? ಇನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ರಿಪ್ರೊಡಕ್ಷನ್ ಇಸ್ ಸೆಕ್ಷುವಲ್ ಟೈಪ್. ಓಕೆ, ಇದಂತೂ ನಿಮ್ಗೆ ಗೊತ್ತಿದೆ, ರೈಟ್? ಹಾಗಾದ್ರೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನಾವು ವಿಚಾರ ಮಾಡಿದ್ರೆ ಹೌ ದ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್. ಸೊ ನೆನಪಿಟ್ಟುಕೊಳ್ರಿ, ಹಿ ಈಸ್ ಎ ವಿವಿಪ್ಯಾರಸ್ ಅನಿಮಲ್. ವಿವಿಪ್ಯಾರಸ್ ಅನಿಮಲ್ ಅಂದ್ರೆ ಏನು? ಹಿ ಗಿವ್ಸ್ ಬರ್ತ್ ಟು ದ ಯಂಗ್ ಒನ್ಸ್. ಮನುಷ್ಯ ಎಲ್ಲರ ತತ್ತಿ ಇಟ್ಟು ಕಾವು ಕೊಟ್ಟು ಮರಿ ಹಾಕೋದೈತನ? ಇಲ್ಲ, ಹೌದಾ? ಸೊ ಡೈರೆಕ್ಟ್ಲಿ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್. ಸೊ ಸಚ್ ಎಬಿಲಿಟಿ ಇಸ್ ಕಾಲ್ಡ್ ಆಸ್ ಅಂತ ಹೇಳ್ತೀವಿ ವಿವಿಪ್ಯಾರಸ್ ಅಂತ ಕರಿತೀವಿ. ಇಂಥ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ತಗೊಂಡ್ರೆ ದೇರ್ ಆರ್ ಸೆವೆರಲ್ ಇವೆಂಟ್ಸ್ ವಿಲ್ ಗೋನ್ ಟು ಟೇಕ್ ಪ್ಲೇಸ್. ಸೆವೆರಲ್ ಏನದಾವು ಇವೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ಯಾವ್ದಪ್ಪ ಅಂದ್ರೆ ಹ್ಯೂಮನ್ ರಿಪ್ರೊಡಕ್ಷನ್. ಒಮ್ಮೆಗೆ ರಿಪ್ರೊಡಕ್ಷನ್ ಮಾಡಂಗಿಲ್ಲ ಮನುಷ್ಯ, ಹುಟ್ಟಿದ ಕೂಡ ಒಮ್ಮೆಗೆ ರಿಪ್ರೊಡಕ್ಷನ್ ಸ್ಟಾರ್ಟ್ ಮಾಡಂಗಿಲ್ಲ. ಹಿ ಟೇಕ್ ಸರ್ಟನ್ ಟೈಮ್ಸ್ ಫಾರ್ ಯಾವುದು ರಿಪ್ರೊಡಕ್ಷನ್. ಹೌದಾ? ಸೊ ಇಂಥ ಒಂದು ರಿಪ್ರೊಡಕ್ಷನ್ ದಲ್ಲಿ ಕೂಡ ದೇರ್ ಆರ್ ಸೆವೆರಲ್ ಇವೆಂಟ್ಸ್ ಅದಾವು. ಫಸ್ಟ್ ಇವೆಂಟ್ ದಟ್ ಯು ನೋ ವೆರಿ ವೆಲ್, ದಟ್ ಇಸ್ ಯಾವ್ದಾಗ್ಬೇಕು? ಗ್ಯಾಮೆಟೋಜೆನೆಸಿಸ್ ಆಗಬೇಕು. ಹೌದಾ? ಸೊ ಯು ನೋ ವಾಟ್ ಇಸ್ ಗ್ಯಾಮೆಟೋಜೆನೆಸಿಸ್? Gametogenesis ಅಂದ್ರೇನು? It is the process of formation of the gametes in the gonads in the reproductive structures. That is called as ನಾವೇನಂತ ಹೇಳ್ತೀವಿ, ಯಾವುದು? ಗ್ಯಾಮೆಟೋಜೆನೆಸಿಸ್. ಹೌದಾ? ಇಂಥ ಗ್ಯಾಮೆಟೋಜೆನೆಸಿಸ್ ನಲ್ಲಿ there is a production of the male gamete in male gonads and there is a production of female gamete in the female gonads takes place. So after gametogenesis, the second important event that has to take place is yado insemination. Insemination andre the process of transfer of the male gamete in the female reproductive tract. I'll repeat it, barkobeku na istu ದಿವಸ ಬರೆಸಿದ್ದೆ. So here onwards I'll stop the writing. ಹೌದಾ? ಇನ್ಸೆಮಿನೇಷನ್ ಅಂದ್ರೇನು? ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ದ ಮೇಲ್ ಗ್ಯಾಮೆಟ್ಸ್. ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ದ ಮೇಲ್ ಗ್ಯಾಮೆಟ್ಸ್ ಅಥವಾ ಸ್ಪರ್ಮ್ಸ್ ಇನ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಈಸ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ ಇನ್ಸೆಮಿನೇಷನ್. ಹೌದಾ? ಯಾಕೆ ಟ್ರಾನ್ಸ್ಫರ್ ಆಗಬೇಕು? ಫಾರ್ ದ ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್ ವಿತ್ ಫಿಮೇಲ್ ಗ್ಯಾಮೆಟ್. ಯು ನೋ ವೆರಿ ವೆಲ್, in higher organisms ಅಲ್ಲಿ female gametes are non-motile whereas male gametes are motile. ಹೌದಾ? lower group of organisms ಅಲ್ಲಿ both male as well as female gametes are motile ಇರ್ತದೆ. ಆದರೆ in case of higher organisms when you come,
ಏನಾಗುತ್ತೆ, ಓನ್ಲಿ ದ ಮೇಲ್ ಗ್ಯಾಮೆಟ್ ಈಸ್ ಮೋಟೈಲ್, ಫಿಮೇಲ್ ಗ್ಯಾಮೆಟ್ ಈಸ್ ನಾಟ್ ಮೋಟೈಲ್. ಅದಕ್ಕೆ in order to bring male gamete towards the female gamete, so the male gamete has to be transferred into the reproductive tract of the female. That process is called as ನಾವೇನಂತ insemination. ಹೌದಾ? ರೈಟ್. ಸೊ ಇದು ಆದ ನಂತರ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಮೂರನೇ ಸ್ಟೆಪ್, ದಟ್ ಈಸ್ ಥರ್ಡ್ ಸ್ಟೆಪ್, ದಟ್ ಈಸ್ ಕಾಲ್ಡ್ as ಏನಂತ ಹೇಳ್ತೀವಿ, ಫರ್ಟಿಲೈಜೇಷನ್. ಫರ್ಟಿಲೈಜೇಷನ್. ಸೊ ಫರ್ಟಿಲೈಜೇಷನ್ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ. ದಿಟ್ ಇಸ್ ದ ಪ್ರೊಸೆಸ್ ಆಫ್ ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್ ವಿತ್ ಫಿಮೇಲ್ ಗ್ಯಾಮೆಟ್. ಹೌದಾ? ದಟ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ, ಫರ್ಟಿಲೈಜೇಷನ್ ಆಗಬೇಕು. ವೆನ್ ದ ಫರ್ಟಿಲೈಜೇಷನ್ ಟೇಕ್ಸ್ ಪ್ಲೇಸ್, ದೇರ್ ಇಸ್ ಅ ಫಾರ್ಮೇಶನ್ ಆಫ್ ಯಾವುದು, zygote, which is a diploid, which is the first cell. ಹೌದಾ? which further develops into ಏನು, ಯಾವುದು, ಎಂಬ್ರಿಯೋ. ಎಂಬ್ರಿಯೋ ಫರ್ದರ್ ಡೆವಲಪ್ಸ್ ಇಂಟು ನ್ಯೂ ಆರ್ಗನ್ಸ್. ಹೌದಾ? ಸೊ ಅದಕ್ಕೆ ಫರ್ಟಿಲೈಜೇಷನ್ ಆಗಲೇಬೇಕು. ಅದಾದ ನಂತರ ಏನಾಗಬೇಕಪ್ಪ ಅಂತಂದ್ರೆ, ದ ಫೋರ್ತ್ ಇಂಪಾರ್ಟೆಂಟ್ ಸ್ಟೆಪ್ ಈಸ್ ಇಂಪ್ಲಾಂಟೇಶನ್. ಇಂಪ್ಲಾಂಟೇಶನ್ ಹಂಗಂದ್ರೆ ವಾಟ್ ಈಸ್ ಇಂಪ್ಲಾಂಟೇಶನ್? ಇಂಪ್ಲಾಂಟೇಶನ್ ಅಂದ್ರೆ ದ ಪ್ರೊಸೆಸ್ ಆಫ್ ಅಟ್ಯಾಚ್ಮೆಂಟ್ ಆಫ್ ದ ಎಂಬ್ರಿಯೋ. ಐ ವಿಲ್ ರಿಪೀಟ್ ಇಟ್. ದ ಪ್ರೊಸೆಸ್ ಆಫ್ ಅಟ್ಯಾಚ್ಮೆಂಟ್ ಆಫ್ ದ ಯಾವುದು, ಎಂಬ್ರಿಯೋ ಟು ದ ಎಂಡೋಮೆಟ್ರಿಯಲ್ ವಾಲ್ ಆಫ್ ದ ಯುಟ್ರಸ್. ಟು ದ ಎಂಡೋಮೆಟ್ರಿಯಲ್ ವಾಲ್ ಆಫ್ ದ ಯುಟ್ರಸ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ, ಇಂಪ್ಲಾಂಟೇಶನ್. ಅದಕ್ಕೆ ಅಚ್ಚು ಕನ್ನಡದೊಳಗೆ ಹೇಳ್ಬೇಕಂದ್ರೆ ಗರ್ಭಧಾರಣೆ ಅಂತ ಕರಿತೀವಿ. ಹೌದಾ? ರೈಟ್. ಬಿಕಾಸ್ once the fertilization is complete, zygote is formed, zygote develops into embryo. So in order to develop into embryo, it requires food and water. ಹೌದಾ ಇಲ್ಲ? ಹೌದಾ? ರೈಟ್. ನೀವು ಬೀಜ ತಗೊಂಬಂದ್ರಿ, ಮಣ್ಣೊಳಗೆ ಹಾಕಿಬಿಟ್ರಿ ಅಂತ ಇಟ್ಕೊಂಡು ಅದು ಬೆಳೆದ ಗಿಡ ಆಗಿಬಿಡ್ತದ. ಬೆಳೆದ ಗಿಡ ಆಗ್ಬೇಕಾದ್ರೆ ಏನ್ ಬೇಕದು, ನೀರು ಬೇಕು. ಹೌದಾ? ಹೌದಾ ಇಲ್ಲ? ರೈಟ್. ನೀರಿದ್ದಾಗ ಏನಾಗುತ್ತೆ, ಅದು ಬೆಳೀತದ. ಹಂಗ ಇಲ್ಲಿ ಎಂಬ್ರಿಯೋ ಆತು ಅಂತಂದ್ರೆ, ಎಂಬ್ರಿಯೋ ಡೆವಲಪ್ ಇಂಟು ನ್ಯೂ ಆರ್ಗಾನಿಸಮ್, ಇಟ್ ರಿಕ್ವೈರ್ಸ್ ಏನ್ ಬೇಕು, ಫುಡ್ ಅಂಡ್ ವಾಟರ್ ಇಸ್ ರಿಕ್ವೈರ್ಡ್. ಸೊ ದ್ಯಾಟ್ ಫುಡ್ ಅಂಡ್ ವಾಟರ್ ಈಸ್ ಸಪ್ಲೈಡ್ ಥ್ರೂ ದ ಇಂಪ್ಲಾಂಟೇಶನ್. ಅದಕ್ಕೆ ಏನ್ ಮಾಡ್ತದ, ಎಂಬ್ರಿಯೋ ಅಟ್ಯಾಚಸ್ ಇಟ್ ಸೆಲ್ಫ್ ಟು ದ ವಾಲ್ ಆಫ್ ದ ಯುಟ್ರಸ್. ಹೌದಾ? ದಟ್ ವಾಲ್ ಆಫ್ ದ ಯುಟ್ರಸ್ ಇಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ, ಎಂಡೋಮೆಟ್ರಿಯಂ ಅಂತ ಕರೀತೀವಿ. ಅದಕ್ಕೆ ನಾ ಏನಂತ ಹೇಳಿದೆ, ಇಂಪ್ಲಾಂಟೇಶನ್ ಅಂದ್ರೆ ಅಟ್ಯಾಚ್ಮೆಂಟ್ ಆಫ್ ದ ಎಂಬ್ರಿಯೋ ಟು ದ ಇನ್ನರ್ ವಾಲ್ ಆಫ್ ದ ಯುಟ್ರಸ್, ದಟ್ ಈಸ್ ಎಂಡೋಮೆಟ್ರಿಯಂ ವಾಲ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ, ಇಂಪ್ಲಾಂಟೇಶನ್. ಒನ್ಸ್ ದ ಇಂಪ್ಲಾಂಟೇಶನ್ ಇಸ್ ಕಂಪ್ಲೀಟ್, ಹೌದಾ, ದ ನೆಕ್ಸ್ಟ್ ಸ್ಟೆಪ್ ಬಿಗಿನ್ಸ್, ದಟ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ, ಗ್ಯಾಸ್ಟ್ರೇಷನ್. ಗ್ಯಾಸ್ಟ್ರೇಷನ್. The fifth important step in the human reproduction is ಯಾವುದು, ಗ್ಯಾಸ್ಟ್ರೇಷನ್. ಹೌದಾ? ಗ್ಯಾಸ್ಟ್ರೇಷನ್ ಅಂದ್ರೆ ಬೇರೆ ಏನಲ್ಲ, ಪ್ರೆಗ್ನೆನ್ಸಿ. ಹೌದಾ? ಗ್ಯಾಸ್ಟ್ರೇಷನ್ ಅಂದ್ರೆ ಬೇರೆ ಏನಲ್ಲ, ಇಟ್ ಈಸ್ ಆಲ್ಸೋ ಕಾಲ್ಡ್ as ಯಾವುದು, ಪ್ರೆಗ್ನೆನ್ಸಿ. ಹೌದಾ? ಸೊ ದ ಪ್ರೆಗ್ನೆನ್ಸಿ ವಿಲ್ ಗೋನ್ ಟು ಲಾಸ್ಟ್ ಫಾರ್ 9 months 9 days. ಹೌದಾ? ರೈಟಾ? ನಾವೆಲ್ಲರೂ ಹುಟ್ಟಬೇಕಾದ್ರೆ ತಾಯಿ ಗರ್ಭದೊಳಗೆ ಎಷ್ಟು ದಿವಸ ಇದ್ವಿ? 9 ತಿಂಗಳು 9 ದಿವಸ ಇದ್ವಿ. ಹೌದಾ? ರೈಟ್. ಯಾರು ಒಂದೇ ದಿವಸ ಇದ್ದು ಬಂದವರು ಅದಿರನ್ನ? ಯಾರು ಇಲ್ಲ. ಹೌದಾ? ಸೊ ದ ಗ್ಯಾಸ್ಟ್ರೇಷನ್ ಪೀರಿಯಡ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ದಟ್ ಈಸ್ ಪ್ರೆಗ್ನೆನ್ಸಿ ಪೀರಿಯಡ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇಸ್ ಎಷ್ಟು? 9 months 9 days. ಹೌದಾ? ಡ್ಯೂರಿಂಗ್ ದ್ಯಾಟ್ ಪ್ರೆಗ್ನೆನ್ಸಿ ಏನಾಗುತ್ತೆ, ದ ಎಂಬ್ರಿಯೋ ಡೆವಲಪ್ಮೆಂಟ್ ಈಸ್ ಕಂಪ್ಲೀಟ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಒಂದು ಮಜಾ ಹೇಳ್ತೀನಿ, ನೆನ್ಪಿಟ್ಕೊಳ್ರಿ. ದ ಪ್ರೆಗ್ನೆನ್ಸಿ ಪೀರಿಯಡ್ ಆಫ್ ಎಲಿಫೆಂಟ್ ಈಸ್ 2 years. ಆನೆ ಪ್ರೆಗ್ನೆನ್ಸಿ ವರ್ಷ 2 ವರ್ಷ. ತಿಳಿತಾ? ಎಷ್ಟು ಮಜಾ ಅಲ್ಲ? ಮನುಷ್ಯಾಗ ಹಂಗಿತ್ತಂದ್ರೆ ಎಷ್ಟು ಚಲೋ ಆಕಿತ್ತಲ್ಲ. ರೈಟ್. ಹೌದಾ? Okay, leave it. So once the pregnancy is complete, ಏನಾಗುತ್ತೆ, so there is one important event that takes place, that is 6th event, that is called as ನಾವೇನಂತ ಹೇಳ್ತೀವಿ, ಯಾವುದು, ಪಾರ್ಚುರೇಷನ್. ಪಾರ್ಚುರೇಷನ್ is nothing but delivery. ಹೌದಾ? ಪಾರ್ಚುರೇಷನ್ is nothing but
ಏನು ಡೆಲಿವರಿ ಆಗುತ್ತೆ. ಒನ್ಸ್ ದ ಪಾರ್ಚುರೇಷನ್ ಟೇಕ್ಸ್ ಪ್ಲೇಸ್ ಏನ್ ಬರ್ತದ, ದ ನ್ಯೂ ಆರ್ಗಾನಿಸಮ್ ಕಮ್ಸ್ ಔಟ್. ಹೌದಾ? ಸೊ ದೀಸ್ ಆರ್ ದ 5 ಅಥವಾ 6 ಇಂಪಾರ್ಟೆಂಟ್ ಇವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಹ್ಯೂಮನ್ ರಿಪ್ರೊಡಕ್ಷನ್. ಹೌದಾ? ಸೊ ಐ ರಿಪೀಟ್ ಇಟ್. ದ ಹ್ಯೂಮನ್ ರಿಪ್ರೊಡಕ್ಷನ್ ಅನ್ನ ತಗೊಂಡ್ರೆ, ಸೊ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ದ ರಿಪ್ರೊಡಕ್ಷನ್ ಈಸ್ ಸೆಕ್ಷುವಲ್ ಟೈಪ್ ಇದೆ, ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಆರ್ ವಿವಿಪ್ಯಾರಸ್. ವಿವಿಪ್ಯಾರಸ್ ಅಂದ್ರೆ ಏನರ್ಥ? ಗಿವ್ ಬರ್ತ್ ಟು ದ young ones, right? Young ones. Ananತರ in human beings ಅಲ್ಲಿ the reproduction takes place in several stages. ಫಸ್ಟ್ ಗೆ ಏನಾಗಬೇಕು? ಗ್ಯಾಮೆಟೋಜೆನೆಸಿಸ್ ಆಗಬೇಕು. ಫಾರ್ಮೇಶನ್ ಆಫ್ ದ ಗ್ಯಾಮೆಟ್ಸ್ ಹ್ಯಾಸ್ ಟು ಟೇಕ್ ಪ್ಲೇಸ್. ಸೊ ಇನ್ ಕೇಸ್ ಆಫ್ ಮೇಲ್ ದಲ್ಲಿ ಮೇಲ್ ಗ್ಯಾಮೆಟ್ ಆಗುತ್ತೆ, ಇನ್ ಕೇಸ್ ಆಫ್ ಫಿಮೇಲ್ ದಲ್ಲಿ ಫಿಮೇಲ್ ಗ್ಯಾಮೆಟ್ ಆಗುತ್ತೆ. ಹೌದಾ? ರೈಟ್. ಸೊ ದಟ್ ಪ್ರೊಸೆಸ್ ಇಸ್ ಕಾಲ್ಡ್ as gametogenesis. So after gametogenesis ಏನಾಗುತ್ತೆ? The male gamete has to be transferred into the female reproductive tract, that is called as ಯಾವುದು? Insemination. Once the insemination is complete, fertilization ಆಗ್ತದ. ಹೌದಾ? ಇಂಪ್ಲಾಂಟೇಶನ್ ಆಗತ್ತ, ಎಂಬ್ರಿಯೋ ಡೆವಲಪ್ಮೆಂಟ್ ಆಗ್ತದ, and that period is called as ಯಾವುದು? Gastration. So called now in the pregnancy. Once the pregnancy is complete, ಏನಾಗುತ್ತೆ? ಡೆಲಿವರಿ ಆಗುತ್ತೆ. ಹಾಗಾದ್ರೆ ನಾವು ಹೌ ದೀಸ್ ಪ್ರೊಸೆಸಸ್ ಟೇಕ್ ಪ್ಲೇಸ್, ಯಾಕಂದ್ರೆ ವಿ ಆರ್ ಟಾಕಿಂಗ್ ರಿಗಾರ್ಡಿಂಗ್ ದ ಹ್ಯೂಮನ್ ರಿಪ್ರೊಡಕ್ಷನ್. ಹೌದಾ? ಸೊ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಹ್ಯೂಮನ್ ರಿಪ್ರೊಡಕ್ಷನ್, one should have a clear cut knowledge about the reproductive structures of our body. Howda? Right? So here you are going to learn about the yaudo reproductive structures of both male as well as female. Howda? So now let us concentrate on the yaudo first male reproductive ಯಾವುದು? ಸಿಸ್ಟಮ್. ಹಂಗಂದ್ರೆ ಇದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲಿರ್ತದ? ಯಾರ ಕಡೆಗಿರ್ತದ ಹೇಳ್ರಿ? ಯಾರ ಕಡೆಗಿರ್ತದ? ಫಿಮೇಲ್ದೊಳಗೆ ಇರ್ತದ, ಮೇಲ್ದೊಳಗೆ ಇರ್ತದ? ಮೇಲ್ದೊಳಗೆ ಇರ್ಬೇಕು. ಹೌದಾ? ರೈಟ್. ಸೊ ಇಂಥ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ತಗೊಂಡ್ರೆ ಇಟ್ ಈಸ್ ಎಲ್ಲಿದೆ ಅಂದ್ರೆ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಎಲ್ಲಿ? ಮೇಲ್ದಲ್ಲಿ ಇದೆ. ಹೌದಾ? ಎಲ್ಲಿದೆ ಅಂತಂದ್ರೆ ಇನ್ ದ ಪೆಲ್ವಿಕ್ ರೀಸನ್, ಇನ್ ದ ಯಾವುದು? ಪೆಲ್ವಿಕ್ ರೀಸನ್ ದಲ್ಲಿ ಇದೆ. ಪೆಲ್ವಿಕ್ ರೀಸನ್ ದಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಟ್ ಇಸ್ ದೇರ್. ಹಂಗಂದ್ರೆ ಈ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ದಲ್ಲಿ ಏನೇನಿದೆ ಅಂದ್ರೆ ಇಟ್ ಕಂಟೈನ್ಸ್ ನೋಡ್ರಿ ಏನೇನಿದೆ. ಒಂದೇದ್ದು ಎ ಪೇರ್ ಆಫ್ ಟೆಸ್ಟಿಸ್, ಎ ಪೇರ್ ಆಫ್ ಏನದ ಟೆಸ್ಟಿಸ್ ಇದೆ. ಹೌದಾ? ಎರಡನೇದು ಸೆಕೆಂಡ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಯಾವ್ದಪ್ಪ ಅಂತಂದ್ರೆ ಎಕ್ಸಸರಿ ಡಕ್ಟ್ಸ್ ಅದಾವು. ಎರಡನೇದು ಯಾವ್ದಪ್ಪ ಅಂದ್ರೆ ಎಕ್ಸಸರಿ ಯಾವುದು? ಡಕ್ಟ್ಸ್ ಅದ. ರೈಟ್. ಮೂರನೇದು ಯಾವ್ದಪ್ಪ ಅಂತಂದ್ರೆ ದ ಥರ್ಡ್ ಕಾಂಪೋನೆಂಟ್ ಎಕ್ಸಸರಿ ಗ್ಲ್ಯಾಂಡ್ಸ್ ಅದಾವು. ಅಂಡ್ ನಾಲ್ಕನೇದು ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಫೋರ್ತ್ ಕಾಂಪೋನೆಂಟ್ ಈಸ್ ಯಾವುದು? ಎಕ್ಸ್ಟರ್ನಲ್ genitalia. External genitalia. ಹೌದಾ? So these are the main 4 components that are present in the male reproductive system. ಹಾಗಾದ್ರೆ in order to understand this one, I'll go for drawing the diagram so that you can understand clearly. So I'm going to draw the male reproductive system. ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಳ್ರಿ.
ಹೆಂಗಿದೆ ಅಂತಂದ. ಐ ಆಮ್ ಡ್ರಾಯಿಂಗ್ ದ ಲ್ಯಾಟ್ರಲ್ ವ್ಯೂ, ಸೈಡ್ ವ್ಯೂ ಅನ್ನ ತೆಗಿತಾ ಇದ್ದೀನಿ.
Okay, so this is a very simple male reproductive system diagram. अगदी simple like ತೆಗೆದಿದೆ, right? So now let us see the parts. ಹೌದಾ? So this is urinary bladder. I'll rub off this one, all these things. I'll rub all these things. Okay, so this structure is yado urinary bladder. Okay, and this is ureter that is coming from the kidney, right? Anantara, this is yado, it is called as vasa differentia. Vasa differentia, also called as sperm duct. Anantara, this is yado seminal vesicle. This is seminal vesicle, and this is prostate gland. Prostate gland, and this is Cowper's gland. And so this is yado epididymis. 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 And so this is testis. And this is scrotal sac. ಅಥವಾ scrotal sac ಅಂದ್ರೆ ಅಥವಾ also called as ನಾವೇನು ಹೇಳ್ತೀವಿ, it is also called as scrotum. Okay, and so this is penis. I think okay, so this is penis. ಇದೇನಿದು, so this is penis, right? Anantara, and this is, it is called as urethra. And so this is foreskin. So this is foreskin. Right? And this penis is further divided into two parts, and this is called as yado shaft, and this structure is called as yado glans, right? Okay, and this is opening of the urethra. Very simple diagram with simple labeling. I left out the remaining part, anus, so rectum, what he has given in your textbook, I have left out it. Right? Only the main part that I have drawn, and apart from this, I am going to draw out one more diagram so that it will become clear. Howda? In the male reproductive system. So you can draw that one also, no problem. So this is urinary bladder, and this is seminal vesicle,
ಈ ಕಡೆಗೆ ಏನ್ ಬರ್ತದ, ಸೊ ದೇರ್ ಇಸ್ ಎ ಸೆಮೈನಲ್ ವೆಸಿಕಲ್ ಬರ್ತದ ಈ ರೀತಿ. ಸೊ ದಿಸ್ ಇಸ್ ಸೆಮೈನಲ್ ವೆಸಿಕಲ್ ಅಂಡ್ ಇಲ್ಲಿ ಏನ್ ಬರ್ತದ, ಸೊ ಬಲ್ಬೋ ಇರೆಥ್ರಲ್ ಗ್ಲ್ಯಾಂಡ್ ಬರ್ತದ. ಅನಂತರ ದಿಸ್ ಇಸ್ ಪ್ರೋಸ್ಟೇಟ್ ಗ್ಲ್ಯಾಂಡ್. ಸೊ ದಿಸ್ ಇಸ್ ಪ್ರೋಸ್ಟೇಟ್ ಗ್ಲ್ಯಾಂಡ್. ಅಂಡ್ ಇಲ್ಲಿಂದ ಸ್ಟ್ರೈಟ್ ಬಂದ್ಬಿಟ್ಟು, ಸೊ ದಿಸ್ ಇಸ್ ದ ಪೆನಿಸ್. And this is foreskin. And ಈ ಕಡೆಗೆ ಏನ್ ಬರ್ತದ, there are 2 testes will be present. ಸೊ ಈ ಕಡೆಗೆ ಒಂದು ಟೆಸ್ಟಿಸ್, ಅದರ ಎಪಿಡಿಡಿಮಿಸ್. ಈ ಕಡೆಗೆ ಇನ್ನೊಂದು ಟೆಸ್ಟಿಸ್. This is ureter. Ureter ಬರ್ತದ. So this will goes and hangs like this. So labeling ನೋಡ್ಕೊಳ್ರಿ. So this is urinary bladder. I'll mark it here also. So this is urinary bladder and this is ureter. Okay, and this is seminal vesicle and this is prostate gland. And these are the ಯಾವುದು Cowper's gland, and this is epididymis and this is testis and this is ಯಾವುದು scrotal sac and this is penis, ಹೌದಾ, and this is urethra and this one is vasa differentia. Okay, and this one is ಯಾವುದು, it is the foreskin, right? Okay, so this is all about the structure of the male reproductive system. Kinta male reproductive system anna, if you take it, so already I have told, so it is having 4 main components, howda, right? So in order to understand these 4 components, so I am going to rub off this part. ಈ ಕಡೆ ಪಾರ್ಟ್ ಅನ್ನು ನಾನು ತೆಗೆದಾಕಿಬಿಡ್ತೀನಿ. ಸೊ ನೆನ್ಪಿಟ್ಕೊಳ್ರಿ, ದಿಸ್ ಇಸ್ ಲ್ಯಾಟ್ರಲ್ ವ್ಯೂ, ಸೊ ಫ್ರಮ್ ಸೈಡ್, ಹೌದಾ, ಅಂಡ್ ದಿಸ್ ಇಸ್ ಫ್ರಂಟ್ ವ್ಯೂ. ಫ್ರಂಟ್ ನಿಂದ ನೋಡಿದಾಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಯಾವ ರೀತಿ ಕಾಣ್ತದ, ಅಂಡ್ ದಿಸ್ ಇಸ್ ಲ್ಯಾಟ್ರಲ್ ವ್ಯೂ. ವಿಚ್ ಒನ್ ಈಸ್ ಸೂಟೇಬಲ್, ವಿಚ್ ಒನ್ ಈಸ್ ಈಸಿ, ಯು ಕ್ಯಾನ್ ಗೋ ಫಾರ್ ದಟ್, ಹೌದಾ, ಇನ್ ದ ಎಕ್ಸಾಮಿನೇಷನ್, right? Okay, so now we shall pass on to the ಯಾವುದು male reproductive system. So
ಸೊ ಇಂಥ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ತಗೊಂಡ್ರೆ ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಪೆಲ್ವಿಕ್ ರೀಸನ್ ಅಂಡ್ ಇಟ್ ಕನ್ಸಿಸ್ಟಿಂಗ್ ಆಫ್ ಎಷ್ಟು 4 ಮೇನ್ ಪಾರ್ಟ್ಸ್ ಬರ್ತದ ಹೌದಾ. ಸೊ ಇಟ್ ಕಂಟೇನ್ಸ್ ಏನು ಯಾವುದು 4 ಕಂಪೋನೆಂಟ್ಸ್ ಇದೆ. ಯಾವ್ಯಾವ ಅದಾವಪ್ಪ? ದ ಫಸ್ಟ್ ಬರೋದು ಯಾವುದು ಅಂದ್ರೆ ಎ ಪೇರ್ ಆಫ್ ಟೆಸ್ಟಿಸ್. ಹೌದಾ ರೈಟ್. ಸೊ ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ಟೆಸ್ಟಿಸ್. ಸೊ ಇನ್ ದ ಸೈಡ್ ವ್ಯೂದಲ್ಲಿ ಯು ಹ್ಯಾವ್ ಸೀನ್ 2 ಟೆಸ್ಟಿಸ್. ಹೌದಾ, ಒಂದು ಈ ಕಡೆಗೆ ಒಂದು ಆ ಕಡೆಗೆ. ರೈಟ್, ಎ ಪೇರ್ ಆಫ್ ಟೆಸ್ಟಿಸ್ ಇಸ್ ದರ್. ಹೌದಾ. ಎರಡನೇದು ಬರೋದು ದ ಸೆಕೆಂಡ್ ಕಂಪೋನೆಂಟ್ ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಯಾವ್ದಪ್ಪ ಅಂತಂದ್ರೆ ಆಕ್ಸೆಸರಿ ಡಕ್ಟ್ಸ್ ಬರ್ತದ. ಯಾವುದು? ಆಕ್ಸೆಸರಿ ಡಕ್ಟ್ಸ್ ಬರ್ತದ. ಸೊ ದೀಸ್ ಎಕ್ಸೆಸರಿ ಡಕ್ಟ್ಸ್ ಗಳನ್ನ ನಾವು ತಗೊಂಡ್ರೆ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ಸೆವರಲ್ ಕಂಪೋನೆಂಟ್. ಹೌದಾ. ಎಕ್ಸೆಸರಿ ಡಕ್ಟ್ಸ್ ಶುರುವಾಗೋದು ಎಲ್ಲಿಂದಪ್ಪ ಅಂತಂದ್ರೆ ಇಟ್ ವಿಲ್ ಸ್ಟಾರ್ಟ್ಸ್ ವಿತ್ ಎಕ್ಸೆಸರಿ ಡಕ್ಟ್ಸ್ ವಿಲ್ ಗೋನ್ ಟು ಸ್ಟಾರ್ಟ್ ವಿತ್ ರೀಟಾ ಟೆಸ್ಟಿಸ್, ವಾಸಾ ಇಫ್ರೆನ್ಸಿಯಾ, ಅನ್ನೋದು ಎಪಿಡಿಡಿಮಿಸ್, ವಾಸಾ ಡಿಫ್ರೆನ್ಸಿಯಾ. ನೆನ್ಪಿಟ್ಕೊಳ್ರಿ, ಎಕ್ಸೆಸರಿ ಡಕ್ಟ್ಸ್ ಯಾವಪ್ಪ ಅಂತಂದ್ರೆ ಫಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ದಟ್ ಇಸ್ ರೀಟಾ ಟೆಸ್ಟಿಸ್. ನೆನ್ಪಿಟ್ಕೋಬೇಕಿನ ಹೆಸರು ನಾ ಮುಂದೆ ಹೇಳುವಾಗ ಹೇಳ್ತೀನಿ ನಿಮಗೆ. ರೀಟಾ ಟೆಸ್ಟಿಸ್ ಬರ್ತದ ಒಂದೇದ್ದು. ಎರಡನೇದು ಬರೋದು ದ ಸೆಕೆಂಡ್ ಕಂಪೋನೆಂಟ್ ಇನ್ ದ ಎಕ್ಸೆಸರಿ ಡಕ್ಟ್ಸ್ ಯಾವ್ದಪ್ಪ ಅಂದ್ರೆ ವಾಸಾ ಇಫರೆನ್ಸಿಯಾ. ಮೂರನೇದು ಬರೋದು ಯಾವ್ದಪ್ಪ ಅಂದ್ರೆ ಇಟ್ ಈಸ್ ಎಪಿಡಿಡಿಮಿಸ್. ಹೌದಾ ಎಪಿಡಿಡಿಮಿಸ್ ಬರ್ತದ. ನಾಲ್ಕನೇದು ಬರೋದು ಯಾವ್ದಪ್ಪ ಅಂದ್ರೆ ಯಾವುದು? ವಾಸಾ. ಹೌದಾ ಡಿಫರೆನ್ಸಿಯಾ. ಸೊ ಇನ್ ದ ಲ್ಯಾಟ್ರಲ್ ವ್ಯೂ ಓನ್ಲಿ ಯು ಕ್ಯಾನ್ ಸಿ ಯಾವ್ದಪ್ಪ ಅಂತಂದ್ರೆ ದೀಸ್ 2 ಕಂಪೋನೆಂಟ್ ಎಲ್ಲಿದೆ ಅಂದ್ರೆ ಇಲ್ಲಿದೆ ನೋಡ್ರಿ. ಎಪಿಡಿಡಿಮಿಸ್ ಇದೆ ಆಸ್ ವೆಲ್ ಆಸ್ ವಾಸಾ ಡಿಫರೆನ್ಸಿಯಾ ಇದೆ. ಹಂಗಂದ್ರೆ ವೇರ್ ಇಸ್ ರೀಟಾ ಟೆಸ್ಟಿಸ್, ವೇರ್ ಇಸ್ ವಾಸಾ ಇಫರೆನ್ಸಿಯಾ ಅಂದ್ರೆ ದೇ ಆರ್ ಪ್ರೆಸೆಂಟ್ ವಿತ್ ಇನ್ ದ ಟೆಸ್ಟಿಸ್. ಹೌದಾ ರೈಟ್. ಸೊ ಹಾಗಾದ್ರೆ ವಾಟ್ ಆರ್ ಎಕ್ಸೆಸರಿ ಡಕ್ಟ್ಸ್ ಅಂದ್ರೆ ದ ಡಕ್ಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ದೇ ಆರ್ ಕಾಲ್ಡ್ ಆಸ್ ಎಕ್ಸೆಸರಿ ಡಕ್ಟ್. ರೈಟ್. ಇದಾದ ನಂತರ ಬರೋದು ಯಾವ್ದಪ್ಪ ಅಂದ್ರೆ ಥರ್ಡ್ ಕಂಪೋನೆಂಟ್ ದಟ್ ಈಸ್ ಯಾವ್ದಪ್ಪ ಅಂತಂದ್ರೆ ಸೊ ದಟ್ ಈಸ್ ಎಕ್ಸೆಸರಿ ಗ್ಲ್ಯಾಂಡ್ಸ್. ಯಾವುದು? ಎಕ್ಸೆಸರಿ ಗ್ಲ್ಯಾಂಡ್ಸ್. ವಾಟ್ ಆರ್ ಎಕ್ಸೆಸರಿ ಗ್ಲ್ಯಾಂಡ್ಸ್? ಸೊ ನೆನ್ಪಿಟ್ಕೊಳ್ರಿ, ದೀಸ್ ಆರ್ ದ ಗ್ಲ್ಯಾಂಡ್ಸ್ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ದೇ ಆರ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ? ಯಾವುದು? ಎಕ್ಸೆಸರಿ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಎಕ್ಸೆಸರಿ ಗ್ಲ್ಯಾಂಡ್ಸ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಫಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಸೆಮೈನಲ್. ಹೌದಾ ವೆಸಿಕಲ್. ಸೆಮೈನಲ್ ವೆಸಿಕಲ್ ಬರ್ತದೆ. ರೈಟ್. ಎರಡನೇದು ಪ್ರೋಸ್ಟ್ರೇಟ್. ಹೌದಾ ಗ್ಲ್ಯಾಂಡ್ ಬರ್ತದೆ. ಅಂಡ್ ಮೂರನೇದು ಯಾವ್ದಪ್ಪ ಅಂತಂದ್ರೆ ಸೊ ದಟ್ ಈಸ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ ಬಲ್ಬೋ ಯುರೆಟ್ರಲ್ ಗ್ಲ್ಯಾಂಡ್ ಬರ್ತದೆ. ಯಾವುದು? ಬಲ್ಬೋ ಯುರೆಟ್ರಲ್ ಗ್ಲ್ಯಾಂಡ್ ಬರ್ತದ. ಹೌದಾ ಎಲ್ಲೆಲ್ಲಿದಾವ್ ನೋಡ್ರಿ. ಸೆಮೈನಲ್ ವೆಸಿಕಲ್ 1, ಪ್ರೋಸ್ಟೇಟ್ ಗ್ಲ್ಯಾಂಡ್ 1. ಹೌದಾ. ಬಲ್ಬೋ ಯುರೆಟ್ರಲ್ ಗ್ಲ್ಯಾಂಡ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಕೌಪಿಯಸ್ ಗ್ಲ್ಯಾಂಡ್. ಕೇಳಿತಾ? ರೈಟ್. ಸೊ ದಿಸ್ ಕೌಪಿಯಸ್ ಗ್ಲ್ಯಾಂಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಏನಂತ ಕರಿತೀವಿ? ಬಲ್ಬೋ ಯುರೆಟ್ರಲ್ ಹೌದಾ ಗ್ಲ್ಯಾಂಡ್ ಅಂತ ಕರಿತೀವಿ. ಓಕೆ. ಸೊ ದೀಸ್ 3 glands which are associated with the male reproductive system are called as ನಾವೇನಂತ ಹೇಳ್ತೀವಿ? They are the accessory glands. ಓಕೆ. ಸೊ ಇದು ಆದ ನಂತರ
ಯಾವ್ದು ಬರ್ತದಪ್ಪ ಅಂತಂದ್ರೆ ದ ಲಾಸ್ಟ್ ಪಾರ್ಟ್, ಹೌದಾ, ದಟ್ ಇಸ್ ಎಕ್ಸ್ಟರ್ನಲ್ ಜೆನೈಟಾಲಿಯಾ. ನಾಲ್ಕನೇ ಪಾರ್ಟ್ ಯಾವುದು? ದಟ್ ಇಸ್ ಎಕ್ಸ್ಟರ್ನಲ್ ಯಾವುದು? ಜೆನೈಟಾಲಿಯಾ. ಹೌದಾ, ಎಕ್ಸ್ಟರ್ನಲ್ ಜೆನೈಟಾಲಿಯಾ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಯಾವುದು? ಪೆನಿಸ್. ಸೊ ದಿಸ್ ಪೆನಿಸ್ ಈಸ್ ಹ್ಯಾವಿಂಗ್ ಟೂ ಪಾರ್ಟ್ಸ್. ಒಂದು ಯಾವ್ದಪ್ಪ ಅಂದ್ರೆ ಶಾಫ್ಟ್ ಇರ್ತದ, ಇನ್ನೊಂದು ಯಾವ್ದು ಇರ್ತದ? ಗ್ಲಾನ್ಸ್ ಇರ್ತದ. ಹೌದಾ, GLANCE, GLANCE, ಗ್ಲಾನ್ಸ್. ಹೌದಾ, ಸೊ ದಿಸ್ ಈಸ್ ಯಾವುದು? ಶಾಫ್ಟ್ ಅಂಡ್ ದಿಸ್ ಈಸ್ ಗ್ಲಾನ್ಸ್. ಸೊ ಗ್ಲಾನ್ಸ್ ಈಸ್ ಕವರ್ಡ್ ಬೈ ಏನಿದೆ? ಒಂದು ಸ್ಕಿನ್ ಇದೆ, 4 ಸ್ಕಿನ್ ಇದೆ. ಸೊ ದಟ್ ಕ್ಯಾನ್ ಮೂವ್ ಬ್ಯಾಕ್ ಆಸ್ ವೆಲ್ ಆಸ್ ಫ್ರಂಟ್. ತಿಳಿತಾ? ರೈಟ್, ಓಕೆ. ಸೊ ಹೀಗೆ, ಸೊ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಸ್ ದೇರ್. ಹೌದಾ, ನೌ ವಿ ಶಾಲ್ ಪಾಸ್ ಆನ್ ಇನ್ ಡಿಟೇಲ್ ಸ್ಟಡಿ ಅಬೌಟ್ ದ ಯಾವುದು? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನೌ. ಹೌದಾ, ಸೊ ಹಾಗಾದ್ರೆ, ಸೊ ಇಫ್ ಯು ಕನ್ಸಿಡರ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ತಗೊಂಡ್ರೆ, ದ ಫಸ್ಟ್ ಪಾರ್ಟ್ ಆಫ್ ದ ಮೇಲ್ ಸಿಸ್ಟಮ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ತಗೊಂಡ್ರೆ, ಸೊ ಇಟ್ ಕನ್ಸಿಸ್ಟಿಂಗ್ ಆಫ್ ಟೆಸ್ಟಿಸ್. ಹೌದಾ, ಫಸ್ಟ್ ಕಂಪೋನೆಂಟ್ ಯಾವುದು? ಯಾವ್ದು ಬರ್ತದ? ಟೆಸ್ಟಿಸ್ ಬರ್ತದ. ಎ ಪೇರ್ ಆಫ್ ಟೆಸ್ಟಿಸ್ ಆರ್ ಪ್ರೆಸೆಂಟ್ situated outside the abdominal cavity in a pouch called as ನಾವೇನಂತ ಹೇಳ್ತೀವಿ? ಸ್ಕ್ರೂಟಲ್ ಸ್ಯಾಕ್. ಹೌದಾ, ಸೊ ಟೆಸ್ಟಿಸ್ ಎಲ್ಲಿದಾವಪ್ಪ ಅಂತಂದ್ರೆ, ಸೊ ದೀಸ್ ಟೆಸ್ಟಿಸ್ ಆರ್ ಪ್ರೆಸೆಂಟ್ ಇನ್ ಎ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ದಟ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ? ಸ್ಕ್ರೂಟಲ್ ಸ್ಯಾಕ್. ದಿಸ್ ಈಸ್ ಯಾವುದು? ಸ್ಕ್ರೂಟಲ್, ಹೌದಾ, ಸ್ಯಾಕ್. ಅಂಡ್ ದೀಸ್ ಆರ್ ಏನೋ ದೇ ಆರ್ ದ ಟೆಸ್ಟಿಸ್. ಎಷ್ಟರವು ಇನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ? ದೇರ್ ಆರ್ 2 ಟೆಸ್ಟಿಸ್ ಇದಾವ್. ಸೊ ದೀಸ್ ಟೆಸ್ಟಿಸ್ ಎಲ್ಲಿದೆ ಅಂತಂದ್ರೆ ದೇ ಆರ್ ಪ್ರೆಸೆಂಟ್ ಇನ್ ದ ಯಾವುದು? ಸ್ಕ್ರೂಟಲ್ ಸ್ಯಾಕ್. ಹೌದಾ, ಔಟ್ಸೈಡ್ ದ ಯಾವುದು? ಅಬ್ಡೋಮಿನಲ್, ಹೌದಾ, ಕ್ಯಾವಿಟಿ. ನೋಡ್ರಿ, ನಮ್ಮ ದೇಹವನ್ನ ಬಿಟ್ಟು ಹೊರಗಡೆಗದ. ರೈಟಾ? ಯಾಕೆ ಅಂದ್ರೆ ದ ಟೆಸ್ಟಿಸ್ ಆರ್ ಪ್ರೆಸೆಂಟ್ ಔಟ್ಸೈಡ್ ದ ಬಾಡಿ. ಯಾಕೆಪ್ಪ ಅಂತಂದ್ರೆ ಇನ್ ಆರ್ಡರ್ ಟು ಮೇಂಟೈನ್ ದ ಲೋ ಬಾಡಿ ಟೆಂಪರೇಚರ್, ಲೆಸ್ ಎಷ್ಟಪ್ಪ ಅಂದ್ರೆ 2 to 2.5 ಡಿಗ್ರಿ ಲೋವರ್ ದನ್ ದ ನಾರ್ಮಲ್ ಬಾಡಿ ಟೆಂಪರೇಚರ್. ಎಷ್ಟು? ಇದು ಯಾಕಿದೆ ಅಂತಂದ್ರೆ ಇನ್ ಆರ್ಡರ್ ಟು ಮೇಂಟೈನ್ ಲೋ ಟೆಂಪರೇಚರ್. ಹೌದಾ, ಟೆಂಪರೇಚರ್ ಎಷ್ಟು ಇರ್ಬೇಕಪ್ಪ ಅಂತಂದ್ರೆ, ಹೌದಾ, ಲೆಸ್ ದ್ಯಾನ್ ಎಷ್ಟು? 2 to 2.5 ಡಿಗ್ರಿ ಸೆಲ್ಸಿಯಸ್ ಲೆಸ್ ದ್ಯಾನ್ ಬಾಡಿ, ಹೌದಾ, ಟೆಂಪರೇಚರ್. ನಮ್ಮ ಬಾಡಿ ಟೆಂಪರೇಚರ್ಗಿಂತ ಎಷ್ಟು? 2 ರಿಂದ 2.5 ಡಿಗ್ರಿ ಸೆಲ್ಸಿಯಸ್ ಲೆಸ್ ಇರಬೇಕು. ಹೌದಾ, ಈ ಕಾರಣದಿಂದಾಗಿ ಸೊ ದೀಸ್ ಟೆಸ್ಟಿಸ್ ಆರ್ ಪ್ರೆಸೆಂಟ್ ಇನ್ ದ ಸ್ಕ್ರೂಟಲ್ ಸ್ಯಾಕ್. ಹೌದಾ, ನಮ್ಮ ದೇಹವನ್ನ ಬಿಟ್ಟು ಹೊರಗಡೆ ಅದ. ಸೊ ಅಟ್ ದಿಸ್ ಟೆಂಪರೇಚರ್ ಓನ್ಲಿ ದ ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೊಸೆಸ್ ವಿಲ್ ಟೇಕ್ ಪ್ಲೇಸ್. ಹೌದಾ, ರೈಟ್. ಸೊ ಇನ್ ಅಡಲ್ಟ್ದಲ್ಲಿ ನೋಡಿದಾಗ ಈಚ್ ಟೆಸ್ಟಿಸ್ ಹೆಂಗಿದೆ ಅಂತಂದ್ರೆ ದೇ ಆರ್ ಓವಲ್ ವಿತ್ ಎ ಲೆಂತ್ ಆಫ್ 4 to 5 ಸೆಂಟಿಮೀಟರ್ ಲಾಂಗ್ ಅಂಡ್ 2 to 3 ಸೆಂಟಿಮೀಟರ್ ವೈಡ್ ಇರ್ತದ. ಹೌದಾ, ಇಂಥ ಒಂದು ಟೆಸ್ಟಿಸ್ ಗಳನ್ನ ತಗೊಂಡ್ರೆ ಇದ್ರ ಸೈಜ್ ಎಷ್ಟದ ಅಂದ್ರೆ, ಸೈಜ್ ಅಂಡ್ ಶೇಪಿಗೆ ಬಂದ್ರೆ, ಹೌದಾ, ಸೊ ಸೈಜ್ ಎಷ್ಟದ? ಸೊ ಇಟ್ ಈಸ್ 2 to 3 ಸೆಂಟಿಮೀಟರ್ ಲಾಂಗ್ ಇದೆ, ಉದ್ದ ಇದೆ. ಆನಂತರ 4 to 5 ಸೆಂಟಿಮೀಟರ್ ಲಾಂಗ್ ಇದೆ, 4 to 5 ಸೆಂಟಿಮೀಟರ್ ಲಾಂಗ್ ಇದೆ ಅಂಡ್ 2 to 3 ಸೆಂಟಿಮೀಟರ್, ಹೌದಾ, ಏನದ? ವಿಡ್ತ್ ಇದೆ. ಎತ್ತರಕ್ಕ ಉದ್ದಕ್ಕೆ ಎಷ್ಟದ? ಸೊ ಇಟ್ ಇಸ್ 4 to 5 ಸೆಂಟಿಮೀಟರ್ ಇದೆ. ಅಗಲಕ್ಕೆ ಎಷ್ಟದ?
ಸೊ ಇಟ್ ಇಸ್ ಎಷ್ಟು 2 to 3 ಸೆಂಟಿಮೀಟರ್ಸ್ ಇದೆ ಉದ್ದ ಅಗಲ. ರೈಟಾ? ಓಕೆ. ಸೊ ಇಂಥದ್ರೊಳಗೆ ಏನದಪ್ಪ ಅಂತಂದ್ರೆ ಇಟ್ ಕಂಟೇನ್ಸ್ 250 ಕಂಪಾರ್ಟ್ಮೆಂಟ್ಸ್ ಅದ. ಇಫ್ ಯು ಟೇಕ್ ದ ವರ್ಟಿಕಲ್ ಸೆಕ್ಷನ್ ಆಫ್ ಈಚ್ ಟೆಸ್ಟಿಸ್ ಅನ್ನ ತಗೊಂಡು ನೀವು ಅದರದ್ದು ವರ್ಟಿಕಲ್ ಸೆಕ್ಷನ್ ಅನ್ನ ತೆಗೆದ್ರೆ ಹೆಂಗಿದೆ ಗೊತ್ತಾ? ಸೊ ಈಚ್ ಟೆಸ್ಟಿಸ್ ಅನ್ನ ನೀವು ವರ್ಟಿಕಲ್ ಸೆಕ್ಷನ್ ತೆಗೆದ್ರೆ ಯಾವ ರೀತಿ ಕಾಣ್ತದೆ ಅಂದ್ರೆ, ಸೊ ಇಟ್ ಈಸ್ ಹ್ಯಾವಿಂಗ್ ಏನಪ್ಪಾ ಅಂದ್ರೆ 250 ಕಂಪಾರ್ಟ್ಮೆಂಟ್ಸ್ ಇದೆ ನೋಡ್ರಿ. ಈ ರೀತಿ ಇನ್ಸೈಡ್ ಒಳಗಡೆಗೆ ಏನದ, ಸೊ ದೇರ್ ಇಸ್ ಕಂಪಾರ್ಟ್ಮೆಂಟ್ ಈಸ್ ದೇರ್ ಲೈಕ್ ದಿಸ್. ಹೌದಾ? Okay, so these compartments are called as, now 130, they are called as testicular ಯಾವುದು ಲೊಬ್ಯೂಲ್ಸ್ ಅಂತ ಕರಿತೀವಿ. ಎಷ್ಟು ಇರ್ತಾವು? ಇದು 1, ಇದು 250. ಆಯ್ತಾ? ಸೊ ಅದಕ್ಕೆ ಇಲ್ಲಿ ಹೇಳ್ತಾನೆ ಈಚ್ ಟೆಸ್ಟಿಸ್ ಕನ್ಸಿಸ್ಟ್ ಆಫ್ ಅರೌಂಡ್ ಅಬೌಟ್ 250 ಕಂಪಾರ್ಟ್ಮೆಂಟ್ಸ್ ಇದೆ. ಕಾಲ್ಡ್ ಆಸ್, ನಾವು ಏನಂತ ಹೇಳ್ತೀವಿ, ದೇ ಆರ್ ಕಾಲ್ಡ್ ಆಸ್ ಟೆಸ್ಟಿಕ್ಯುಲರ್ ಲೊಬ್ಯೂಲ್ಸ್. ಇಂಥ ಒಂದು ಟೆಸ್ಟಿಕ್ಯುಲರ್ ಲೊಬ್ಯೂಲ್ಸ್ ಅಲ್ಲಿ ತಗೊಂಡ್ರೆ ಏನದಪ್ಪ ಅಂತಂದ್ರೆ, ದ ವಾಲ್ ಆಫ್ ದ ಈಚ್ ಟೆಸ್ಟಿಕ್ಯುಲರ್ ಲೊಬ್ಯೂಲ್ಸ್ ಅಲ್ಲಿ ದೇರ್ ಆರ್ 3 ಹೈಲಿ ಕಾಯ್ಲ್ಡ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅದಾವು. ಇಲ್ಲಿಂದ ನೋಡ್ರಿ ಫರ್ದರ್ ಇಫ್ ಯು ಟೇಕ್, ಹೌದಾ, ಇಂಥ ಒಂದು ಟೆಸ್ಟಿಸ್ ಅನ್ನ ತಗೊಂಡು, ಹೌದಾ, ಅದ್ರೊಳಗಿರ್ತಕ್ಕಂಥ ಟೆಸ್ಟಿಕ್ಯುಲರ್ ಲೊಬ್ಯೂಲ್, ಈಚ್ ಟೆಸ್ಟಿಕ್ಯುಲರ್ ಲೊಬ್ಯೂಲ್ ಅನ್ನ ತಗೊಂಡ್ರೆ ಹೆಂಗಿದೆ ಅಂದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ದಿಸ್ ಈಸ್ ಒಂದು ಏನು ಟೆಸ್ಟಿಕ್ಯುಲರ್ ಲೊಬ್ಯೂಲ್. ಇದ್ರೊಳಗೆ ಏನದ ಅಂದ್ರೆ ಏನು 2 to 3 ಹೈಲಿ ಕಾಯಿಲ್ಡ್ ಏನದ ಟ್ಯೂಬ್ಸ್ ಅದಾವು. ಅಂಡ್ ದೀಸ್ ಟ್ಯೂಬ್ಸ್ ಆರ್ ಕಾಲ್ಡ್ ಆಸ್, ನಾವೇನಂತ ಹೇಳ್ತೀವಿ, ದೇ ಆರ್ ಕಾಲ್ಡ್ ಆಸ್ ಯಾವುದು ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಇದ್ರೊಳಗೆ ಏನದ, ಸೊ ದೇರ್ ಆರ್ 2 to 3 ಏನದ ಹೈಲಿ ಕಾಲ್ಡ್ ಟ್ಯೂಬ್ಯೂಲ್ಸ್ ಅದಾವ. ದೇ ಆರ್ ಕಾಲ್ಡ್ ಆಸ್, ನಾವೇನಂತ ಹೇಳ್ತೀವಿ, ದೇ ಆರ್ ದ ಯಾವುದು ಸೆಮಿನಿಫೆರಸ್ ಯಾವುದು ಟ್ಯೂಬ್ಯೂಲ್ಸ್. ಅಂದ್ರೆ ಪ್ರತಿಯೊಂದೊಳಗೆ ಎಷ್ಟದಾವು, ಈಚ್ ಲೊಬ್ಯೂಲ್ಸ್ ಅಲ್ಲಿ ಎಷ್ಟದ, ಮಿನಿಮಮ್ ಟು ಮ್ಯಾಕ್ಸಿಮಮ್ 3 ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅದಾವ. ಅಂಡ್ ದೀಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ are the structural and functional unit of the testis where there is a production of sperms takes place. Is it clear? ಹೇಳ್ತಾ? ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂದ್ರೆ ಏನು? ಸೊ ದೀಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಆರ್ ದ ಎಂತವು, ದೇ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್, ಹೌದಾ, ಯೂನಿಟ್ ಆಫ್ ಏನೋ ಟೆಸ್ಟಿಸ್. ಇಲ್ಲೇ ಏನಾಗುತ್ತೆ, ಯೂಟ್ರಲ್ಲಿ ದೇರ್ ಇಸ್ ಅ ಪ್ರೊಡಕ್ಷನ್ ಆಫ್ ಏನಾಗುತ್ತೆ, ಸ್ಪರ್ಮ್ಸ್ ಟೇಕ್ಸ್ ಪ್ಲೇಸ್. ಸ್ಪರ್ಮ್ ತಯಾರಾಗೋದ ಎಲ್ಲಿ? ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಲ್ಲಿ. ಅದಕ್ಕೆ ದೇ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ಯಾವುದು ಏನು ಟೆಸ್ಟಿಸ್. ಅದಕ್ಕೆ ದ ವಾಲ್ ಆಫ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅನ್ನ ತಗೊಂಡ್ರೆ, ಸೊ ದಿಸ್ ವಾಲ್ ಆಫ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಕನ್ಸಿಸ್ಟಿಂಗ್ ಆಫ್ 2 types ಆಫ್ ಸೆಲ್ಸ್ ಇರ್ತದೆ. ಹೌದಾ? ಇದ್ರೊಳಗಿಂದ ಒಂದು ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅನ್ನ ನಾ ಕಡೆಗೆ ತಕೊಂತೀನಿ. ಹೌದಾ? ಹೆಂಗಿದೆ ಸೆಮಿನಿಫೆರಸ್ ಟ್ಯೂಬ್ಯೂಲ್? ಒಂದು ಸೆಮಿನಿಫೆರಸ್ ಟ್ಯೂಬ್ಯೂಲ್ ಈ ರೀತಿ ಐತಿ ಅಂತ ಇಟ್ಕೋಣ, ರೈಟ್? ಹೌದಾ? ವಾಟ್ ಇಸ್ ದಿಸ್? ದಿಸ್ ಇಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಹೌದಾ? ಸೊ ಇಫ್ ಯು ಟೇಕ್ ದಿಸ್ ಕ್ರಾಸ್ ಸೆಕ್ಷನ್, ಟ್ರಾನ್ಸ್ಫರ್ ಸೆಕ್ಷನ್ ತಗೊಂಡ್ರೆ ಇದ್ರೊಳಗೆ ಏನದಾವ್, ದೇರ್ ಆರ್ 2 types ಆಫ್ ಸೆಲ್ಸ್ ಅದಾವ್. ಒಂದು ಯಾವುದು
ನಾನ್ ರಿಪ್ರೊಡಕ್ಟಿವ್ ಸೆಲ್ ಇದೆ, ಹೌದಾ? ಸೊ ದೇ ಆರ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ, ಯಾವುದು ಸರ್ಟಲಿ ಸೆಲ್ಸ್ ಇದೆ. ಸೊ ದೀಸ್ ಆರ್ ಏನೋ ಸರ್ಟಲಿ ಸೆಲ್ಸ್. ಸೊ ದೀಸ್ ಸರ್ಟಲಿ ಸೆಲ್ಸ್ ಆರ್ ದ ನಾನ್ ರಿಪ್ರೊಡಕ್ಟಿವ್ ಸೆಲ್ಸ್. ಇನ್ನ ಇದ್ರೊಳಗೆ ಮಧ್ಯದಲ್ಲಿ ಏನದಾವು? ಸೊ ಇನ್ ಬಿಟ್ವೀನ್ ದ ಸರ್ಟಲಿ ಸೆಲ್ಸ್ ದಲ್ಲಿ ಏನಿದೆ? ಸೊ ದೇರ್ ಇಸ್ ಯಾವುದು ರಿಪ್ರೊಡಕ್ಟಿವ್ ಸೆಲ್ಸ್ ಅದಾವು. ಅಂಡ್ ದೀಸ್ ಸೆಲ್ಸ್ ಆರ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ, ಜರ್ಮ ಸೆಲ್ಸ್ ಅಂತ ಕರಿತೀವಿ. ಹೌದಾ? ಅದಕ್ಕೆ ಇಲ್ಲಿ ಹೇಳ್ತಾನೆ, ಸೊ ದೇರ್ ಆರ್ ಮೇಲ್ ಜರ್ಮ್ ಸೆಲ್ಸ್ ಇದೆ, ಸೊ ಕಾಲ್ಡ್ ನಾವೇನಂತ ಹೇಳ್ತೀವಿ, ಸ್ಪರ್ಮ್ಯಾಟೋಗೋನಿಯಾ. ಹೌದಾ? ರೈಟ್. ಸೊ ದೇ ಆರ್ ದ ಜರ್ಮ್ ಸೆಲ್ಸ್, ಮೇಲ್ ಜರ್ಮ್ ಸೆಲ್ಸ್. ಸೊ ಕಾಲ್ಡ್ ನಾವೇನಂತ ಹೇಳ್ತೀವಿ, ದೇ ಆರ್ ಕಾಲ್ಡ್ ಆಸ್ ಯಾವುದು? ಸ್ಪರ್ಮ್ಯಾಟೋಗೋನಿಯಾ. And these are the reproductive cells which are responsible for the production of the sperms, which undergo ಏನಾಗತ್ತೆ? meiosis division, ಹೌದಾ? leading to the production of the sperms. ಆದ್ರೆ ಇದ್ರೊಳಗೆ ಇನ್ನೊಂದು ಟೈಪ್ ಸೆಲ್ಸ್ ಅದಾವ, ದೇ ಆರ್ ದ ಸರ್ಟಲಿ ಸೆಲ್ಸ್ ಅಂಡ್ ದೇ ಆರ್ ದ ನಾನ್ ರಿಪ್ರೊಡಕ್ಟಿವ್ ಸೆಲ್ಸ್, ಸೊ ವಿಚ್ ವಿಲ್ ನಾಟ್ ಪ್ರೊಡ್ಯೂಸಸ್ ದ ಸ್ಪರ್ಮ್ಸ್. ಹೌದಾ? ಇನ್ನೂ ಒಂದು ನೆನಪಿಟ್ಟುಕೊಳ್ರಿ. ಸೊ ಇನ್ ಬಿಟ್ವೀನ್ ದೀಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಮಧ್ಯದಲ್ಲಿ ಏನದಾವು? ಅಲ್ಲೆಲ್ಲ ಸೆಲ್ಸ್ ಅದಾವು. ದೇ ಆರ್ ಕಾಲ್ಡ್ ಆಸ್ ಯಾವುದು? ಲೈಡಿಂಗ್ ಸೆಲ್ಸ್. ದೇ ಆರ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ, ಲೈಡಿಂಗ್, LEY DING, ಲೈಡಿಂಗ್ ಸೆಲ್ಸ್. ಅಥವಾ ದೇ ಆರ್ ಕಾಲ್ಡ್ ಆಸ್ ಇಂಟರ್ಸ್ಟೀಸಿಯಲ್ ಸೆಲ್ಸ್. ಏನಂತ ಕರಿತೀವಿ? ದೇ ಆರ್ ಕಾಲ್ಡ್ ಆಸ್ ಇಂಟರ್ಸ್ಟೀಸಿಯಲ್, ಹೌದಾ, cells. And these interstitial cells are the cells which produces a hormone called as androgen. In production ಮಾಡ್ತಾವು at the time of puberty, these cells will go to produce a hormone called as androgen, which is responsible for the male character of an organ. ತಿಳಿತಾ? Right? So now we shall pass on to the accessory ducts. Testis mugita, right? The first component of the testis, right? I'll repeat it shortly. Howda? Ee testis anna tondre, it is present in the scrotal sac outside the abdominal cavity. Yake? In order to maintain ಯಾವುದು 2 to 3 degrees Celsius less than that of the body temperature. ಹೌದಾ? ಫಾರ್ ದ ಸ್ಪರ್ಮ್ಯಾಟೋಜೆನೆಸಿಸ್. ಇಂಥ ಟೆಸ್ಟಿಸ್ ಅನ್ನ ತಗೊಂಡ್ರೆ, ಹೌದಾ? ಸೊ ವೆನ್ ಯು ಟೇಕ್ ದ ವರ್ಟಿಕಲ್ ಸೆಕ್ಷನ್ ಆಫ್ ದಿಸ್ ಟೆಸ್ಟಿಸ್, ಈಚ್ ಟೆಸ್ಟಿಸ್ ಅನ್ನ ತಗೊಂಡ್ರೆ ಏನಿರ್ತದ? ಇಟ್ ಈಸ್ ಹ್ಯಾವಿಂಗ್ 250 ಕಂಪಾರ್ಟ್ಮೆಂಟ್ಸ್ ಇದೆ. ದೇ ಆರ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ, ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಅಂತ ಕರಿತೀವಿ. ಅಂಡ್ ದೀಸ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ contains a structural and functional unit of the testis called as ನಾವೇನಂತ ಹೇಳ್ತೀವಿ, seminiferous tubules. There are ಎಷ್ಟು ಇರ್ತಾವು? 2 to 3 seminiferous tubules are there in the each testicular lobules which produces the sperms. ಹೌದಾ? in between these seminiferous tubules ಏನಿರ್ತದ? interstitial cells ಇರ್ತಾವು. So they produces a hormone called as ನಾವೇನಂತ ಹೇಳ್ತೀವಿ, ಯಾವುದು? androgen, which is responsible for male character. In this seminiferous tubules ಅಲ್ಲಿ there are 2 types of cells ಅದಾವು. ಒಂದು germ cells ಅಥವಾ ಮೇಲ್ germ cells, ಹೌದಾ? ಸೊ ಕಾಲ್ಡ್ ನಾವೇನಂತ ಹೇಳ್ತೀವಿ, they are called as ಯಾವುದು? spermatogonia, which undergo meiosis to produce sperms. ಇನ್ನೊಂದು ಟೈಪ್ ಸೆಲ್ಸ್ ಅದಾವು, they are called as ನಾವೇನಂತ ಹೇಳ್ತೀವಿ, they are the ಯಾವುದು? ನಾನ್ ರಿಪ್ರೊಡಕ್ಟಿವ್ ಸೆಲ್ಸ್. ದೇ ಆರ್ ಕಾಲ್ಡ್ ಆಸ್ ಯಾವುದು? ಸರ್ಟಲಿ ಸೆಲ್ಸ್. ಹೌದಾ? ಸೊ ದೀಸ್ ಸರ್ಟಲಿ ಸೆಲ್ಸ್ ಏನ್ ಮಾಡ್ತಾವು? ದೇ ಪ್ರೊವೈಡ್ ನರಿಶ್ಮೆಂಟ್ ಅಥವಾ ನ್ಯೂಟ್ರಿಯೆಂಟ್ಸ್ ಫಾರ್ ದ ಯಾವುದು? ಸ್ಪರ್ಮ್ಯಾಟೋಗೋನಿಯಾ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಸ್ಪರ್ಮ್ ಫಾರ್ಮೇಶನ್. ಹೌದಾ? ರೈಟಾ? ಸೊ ಇಲ್ಲಿಗೆ ನಿಮ್ದು ಟೆಸ್ಟಿಸ್ ಮುಗೀತದ. ರೈಟಾ? ಸೊ ನೌ ವಿ ಶಾಲ್ ಪಾಸ್ ಆನ್ ಟು ದ ಸೆಕೆಂಡ್ ಕಾಂಪೋನೆಂಟ್ of the male reproductive system, that is called as ನಾವೇನಂತ ಹೇಳ್ತೀವಿ, ಯಾವುದು? accessory ducts. The second part component is ಯಾವುದು? The
ಯಾವುದು ಎಕ್ಸಸರಿ ಡಕ್ಟ್ಸ್. ಹೌದಾ? ಹಾಗಾದ್ರೆ ವಾಟರ್ ಎಕ್ಸಸರಿ ಡಕ್ಟ್ಸ್ ನೆನಪಿಟ್ಟುಕೊಳ್ರಿ. ದೀಸ್ ಆರ್ ದ ಡಕ್ಟ್ಸ್ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಬರ್ಕೋಬೇಕು ಡೆಫಿನಿಷನ್. ದೀಸ್ ಆರ್ ದ ಯಾವುದು ಡಕ್ಟ್ಸ್ which are ಹೆಂಗದವು ಅಸೋಸಿಯೇಟೆಡ್ ವಿತ್ ಯಾವುದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ದೇ ಆರ್ ಕಾಲ್ಡ್ ಆಸ್, ನಾವೇನಂತ ಹೇಳ್ತೀವಿ, ದೇ ಆರ್ ಕಾಲ್ಡ್ ಆಸ್ ಆಕ್ಸೆಸರಿ ಡಕ್ಟ್ಸ್. ಹಾಗಾದ್ರೆ ಇಲ್ಲಿ ಎಕ್ಸೆಸರಿ ಡಕ್ಟ್ಸ್ ಯಾವ ಬರ್ತಾವು? ಈಗಾಗಲೇ ಬರ್ಸಿದೀನಿ ನಾನು. ಯಾವ್ದು ರೀಟಾ ಟೆಸ್ಟಿಸ್ ಬರ್ತದ ಒಂದೇದು ನೋಡ್ರಿ, ಇಂತ ನೋಡ್ರಿ ರೀಟಾ ಟೆಸ್ಟಿಸ್ ಬರ್ತದ, ವಾಸಾ ಇಫ್ರೆನ್ಸಿಯಾ ಬರ್ತದ, ಎಪಿಡಿಡಿಮಿಸ್ ಬರ್ತದ, ವಾಸಾ ಡಿಫ್ರೆನ್ಸಿಯಾ ಬರ್ತದ. ಸೊ ಅಮಂಗ್ ದೀಸ್ 4 ಡಕ್ಟ್ಸ್ ಯು ಕ್ಯಾನ್ ಸಿ ಓನ್ಲಿ 2 ಡಕ್ಟ್ಸ್. ಯಾವುದು ವಾಸಾ ಡಿಫ್ರೆನ್ಸಿಯಾ ಆಸ್ ವೆಲ್ as ಎಪಿಡಿಡಿಮಿಸ್. ಹಂಗಂದ್ರೆ ಏನು ಉಳಿದು ಎಲ್ಲದಾವ ಅಂದ್ರೆ, ಸೊ ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಟೆಸ್ಟಿಸ್. ತಿಳಿತಲ್ಲ ನಾ ಹೇಳದ? ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಟೆಸ್ಟಿಸ್. ಹೌದಾ? ಹೆಂಗಿರ್ತದ ಅಂತ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ದಿಸ್ ಈಸ್ ಒಂದು ಏನಪ್ಪಾ ಅಂತಂದ್ರೆ ಯಾವುದು, ಇಟ್ ಈಸ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. ಸೊ ದಿಸ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಕನ್ಸಿಸ್ಟಿಂಗ್ ಆಫ್ ಏನಿದೆ, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇದೆ. ಎಷ್ಟಿರ್ತಾವ? ಸೊ ದೇರ್ ಆರ್ 2 to 3 seminiferous tubules ಅದಾವ. ಸೊ ಫ್ರಮ್ ದೀಸ್ ಟ್ಯೂಬ್ಯೂಲ್ಸ್ ಏನಾಗತ್ತೆ, ದೇ ಕಮ್ಸ್ ಔಟ್ ಲೈಕ್ ದಿಸ್. 3 ಟ್ಯೂಬ್ಸ್ ಹಿಂಗ್ ಬರ್ತಾವು. ಸೊ ದೇ ವಿಲ್ ಕನೆಕ್ಟ್ ವಿತ್ ಈಚ್ ಅದರ್ ಟು ಫಾರ್ಮ್ ಯಾವುದು ಎ ಟ್ಯೂಬ್ ದಟ್ ಈಸ್ ಕಾಲ್ಡ್ ಆಸ್, ನಾವೇನಂತ ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ಆಸ್, ನಾವೇನಂತ ಹೇಳ್ತೀವಿ, ರೀಟಾ ಟೆಸ್ಟಿಸ್. ದಿಸ್ ಇಸ್ ಯಾವುದು ರೀಟಾ ಟೆಸ್ಟಿಸ್. Is it clear? ತಿಳಿತಾ? ಅರ್ಥಾತ್ what is Rita testis? The testis, Rita testis is a tube that connected with seminiferous tubules to carry the sperms. ಹೌದಾ? ರೈಟ್? ತಿಳಿತಾ ಇಲ್ಲ ನಾ ಹೇಳ್ದ? ರೈಟ್. ಸೊ ಹಿಂದ ಟ್ಯೂಬ್ಸ್ ಗಳು ಏನ್ ಮಾಡ್ತಾವು, ದೇ ಕಮ್ ಔಟ್ ಫ್ರಮ್ ಈಚ್ ಯಾವುದು ಸೆಮಿನಿಫೆರಸ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. ಫ್ರಮ್ ಈಚ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ದೇ ಕಮ್ ಔಟ್ ಲೈಕ್ ದಿಸ್. They come out like this. Once they come out like this, so they will join with each other to form a common duct. So that common duct will going to carry the sperms from all the seminiferous tubules to the ಎಲ್ಲಿಗೆ, ಎಪಿಡಿಡಿಮಿಸ್. ದಿಸ್ ಈಸ್ ಯಾವುದು ಎಪಿಡಿಡಿಮಿಸ್. ಹೌದಾ? ರೈಟ್. ಸೊ ಇಟ್ ಈಸ್ ಏನು, ಇಟ್ ಈಸ್ ಯಾವುದು ಎಪಿಡಿಡಿಮಿಸ್. ರೈಟ್. ಸೊ ದಿಸ್ ಎಪಿಡಿಡಿಮಿಸ್ you get a sperms from the ಯಾವುದು ವಾಸಾ ಎಫರೆನ್ಸಿಯಾ. Is it clear? ಹೌದಾ? ರೈಟ್. ಸೊ ವಾಸಾ ಇಫರೆನ್ಸಿಯಾದಿಂದ ಸ್ಪರ್ಮ್ಸ್ ಎಲ್ಲಿಗೆ ಹೋಗ್ತಾವು, ದ ಸ್ಪರ್ಮ್ ಎಂಟರ್ ಇನ್ ಟು ದ ಎಪಿಡಿಡಿಮಿಸ್. ಎಪಿಡಿಡಿಮಿಸ್ ಇಂದ ಎಲ್ಲಿಗೆ ಬರ್ತದ, ಎಲ್ಲಿಗೆ ಹೋಗ್ತದ, ಸೊ ವಾಸಾ ಡಿಫ್ರೆನ್ಸಿಯಾ. ತಿಳಿತಾ? ಅಂದ್ರೆ ಫಸ್ಟ್ ಬರೋದು ಯಾವುದು, ರೀಟಾ ಟೆಸ್ಟಿಸ್. ಸೆಕೆಂಡ್ ಬರೋದು ಯಾವುದು, ವಾಸಾ ಇಫ್ರೆನ್ಸಿಯಾ. ಥರ್ಡ್ ಬರೋದು ಯಾವುದು, ಎಪಿಡಿಡಿಮಿಸ್. ಫೋರ್ತ್ ಬರೋದು ಯಾವುದು, ವಾಸಾ ಡಿಫ್ರೆನ್ಸಿಯಾ. ಸೊ ದೀಸ್ ಆರ್ ದ ಟ್ಯೂಬ್ಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ಟೆಸ್ಟಿಸ್. ಎದಕ್ಕೆ, ಟು ಕ್ಯಾರಿ ದ ಸ್ಪರ್ಮ್ಸ್. ಅದಕ್ಕೆ ನಿಮ್ ಬುಕ್ದೊಳಗೆ ಹೇಳ್ತಾನೆ, ದ ಮೇಲ್ ಎಕ್ಸೆಸರಿ ಡಕ್ಟ್ಸ್ ಇನ್ಕ್ಲೂಡ್ಸ್ ರೀಟಾ ಟೆಸ್ಟಿಸ್,
ವಾಸಾ ಇಫ್ರೆನ್ಸಿಯಾ, ಎಪಿಡಿಡಿಮಿಸ್, ವಾಸಾ ಡಿಫ್ರೆನ್ಸಿಯಾ. ಹೌದಾ? Seminiferous tubules of the testis opens into the vasa efferentia through reta testis. ನೋಡಿ ಎಷ್ಟು ಚಂದದ ವರ್ಡ್. ಥ್ರೂ ರೀಟಾ ಟೆಸ್ಟಿಸ್ ಇಂದ ಎಲ್ಲಿ ಹೋಗ್ತದ? ವಾಸಾ ಇಫ್ರೆನ್ಸಿಯಾ ಹೋಗ್ತದ. ವಾಸಾ ಇಫ್ರೆನ್ಸಿಯಾ ಲೀವ್ ದ ಟೆಸ್ಟಿಸ್ ಅಂಡ್ ಓಪನ್ಸ್ ಇಂಟು ದ ಎಪಿಡಿಡಿಮಿಸ್ located along the posterior surface of each testis, and each epididymis leads into the vasa differentia. Howda? That ascends to the abdomen and loops over the yaudu urinary bladder, and it will enters into the yaudu urethra. ಆಯ್ತಾ? ರೈಟ್, ಇಲ್ಲಿಂದ ಮ್ಯಾಲ್ ಹೋಗಿ ಈ ವಾಸಾ ಡಿಫ್ರೆನ್ಸಿಯಾ ಏನಾಗುತ್ತೆ? ಲೂಪ್ಸ್ ಓವರ್ ದ ಯೂರಿನರಿ ಬ್ಲಾಡರ್. ಹೌದಾ? ಓಪನ್ ಆಗಿ ಎಲ್ಲಿ ಬರ್ತದ? ಇಲ್ಲಿ ಬಂದು ಯುರೇತ್ರ. ದಿಸ್ ಇಸ್ ಯುರೇತ್ರ. ಯುರೇತ್ರ ಅಂದ್ರೆ ಏನು? ಇಟ್ ಇಸ್ ಅ ಓಪನಿಂಗ್ ಆಫ್ ದ ಯೂರಿನರಿ ಬ್ಲಾಡರ್ ಟು ಕ್ಯಾರಿ ದ ಯೂರಿನ್. ಹೌದೇನು? ಹೌದಾ? ಇದಕ್ಕೆ ನಾವೇನಂತ ಹೇಳ್ತೀವಿ? ಸೊ ದಿಸ್ ಇಸ್ ಕಾಲ್ಡ್ ಅಸ್ ಯಾವುದು? ಯುರೇತ್ರ. ಹೌದಾ? ಈ ಯುರೇತ್ರಕ್ಕೆ ಏನ್ ಬರ್ತದ? ಸೊ ದಿಸ್ ಯಾವುದು? ವಾಸಾ ಡಿಫ್ರೆನ್ಸಿಯಾ ಕಮ್ಸ್ ಅಂಡ್ ಜಾಯಿಂಟ್ಸ್. ಅದಕ್ಕೆ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ the sperm as well as urine is carried by same track. ಅದು ಎರಡು ಬೇರೆ ಬೇರೆ ಇಲ್ಲ, ಒಂದ್ರ ಮೂಲಕನೇ ಹೋಗ್ತದೆ. ತಿಳಿತಾ? ಯಾಕಂದ್ರೆ ಸಮಯ ಇದು ವಾಸಾ ಡಿಫ್ರೆನ್ಸಿಯಾ ಕಮ್ಸ್ ಅಂಡ್ ಜಾಯಿನ್ ದ ಯಾವುದು? ಯುರೇತ್ರ. ಹೌದಾ? when the sperm is going, urine is stopped. when the urine is going, sperm is blocked. movement of the sperm is blocked. ಅರ್ಥ ಆಗುತ್ತಾ? ಓಕೆ. ಸೊ ಹಿಂಗ ಇರ್ತದ. ಅಂಡ್ ಸೊ ದ ಯುರೇತ್ರ ಯಾವುದು? ಓರಿಯೆಂಟ್ಸ್ ಫ್ರಮ್ ದ ಯೂರಿನರಿ ಬ್ಲಾಡರ್ ಅಂಡ್ ಎಕ್ಸ್ಟೆಂಡ್ ಟು ದ ಪೆನಿಸ್ ಅಂಡ್ ಓಪನ್ಸ್ ಇನ್ ಟು ದ ಯುರೇಥ್ರಲ್ ಮ್ಯಾಟ್ರಿಕ್ಸ್. ಎಲ್ಲಿಗೆ ಓಪನ್ ಆಗುತ್ತಾ? ರೈಟಾ? ಇಲ್ಲಿಂದ ಬಂದು ಸೊ ಇಟ್ ವಿಲ್ ಓಪನ್ಸ್ ಇನ್ ಟು ದ ಪೆನಿಸ್. ತಿಳಿತಾ? ಓಕೆ. ಚಲ ಮೂವ್ ಟು ದ ನೆಕ್ಸ್ಟ್. ಇದು ಅರ್ಥ ಆತಲ್ಲ ನಿಮಗ? ವಾಟ್ ಆರ್ ಎಕ್ಸೆಸರಿ ಡಕ್ಟ್ಸ್? Accessory ducts ಅಂದ್ರೇನು? ದೇ ಆರ್ ದ ಡಕ್ಟ್ಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ಯಾವುದು? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಹೌದಾ? ಅದ್ರೊಳಗೆ ಫಸ್ಟ್ ಬರೋದು ಯಾವುದು? ರೀಟಾ ಟೆಸ್ಟಿಸ್. ಸೊ ರೀಟಾ ಟೆಸ್ಟಿಸ್ ಕನೆಕ್ಟ್ಸ್ ಯಾವುದು? ಕಲೆಕ್ಟ್ ದ ಸ್ಪರ್ಮ್ಸ್ ಫ್ರಮ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂಡ್ ಓಪನ್ಸ್ ಇನ್ ಟು ದ ವಾಸಾ ಡಿಫ್ರೆನ್ಸಿಯಾ. ವಾಸಾ ಇಫ್ರೆನ್ಸಿಯಾ ಕಲೆಕ್ಟ್ ದ ಸ್ಪರ್ಮ್ಸ್ ಫ್ರಮ್ ದ ಆಲ್ ದ ರೀಟಾ ಟೆಸ್ಟಿಸ್ ಅಂಡ್ ಓಪನ್ಸ್ ಇನ್ ಟು ದ epididymis. Epididymis opens into the vasa differentia. This vasa differentia opens and sends the sperms to the ಯಾವುದು? urethra. ತಿಳಿತಲ್ಲ? ಓಕೆ. ಇನ್ನು now we shall pass on to the ಯಾವುದು? accessory glands. ಮೂರನೇದು ಯಾವ್ದಪ್ಪ ಅಂದ್ರೆ the third component is ಯಾವುದು? accessory glands. ಹಂಗಂದ್ರೆ what are accessory glands? ನೆನಪಿಟ್ಟುಕೊಳ್ರಿ. ದೀಸ್ ಆರ್ ದ ಗ್ಲ್ಯಾಂಡ್ಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ಯಾವ್ದು? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಎಕ್ಸೆಸರಿ ಗ್ಲ್ಯಾಂಡ್ಸ್ ಅಂದ್ರೆ ಏನು? ಬೇರೆ ಏನಲ್ಲ. ಯಾವ್ದು? ಮೂರನೇದ್ದು ಯಾವ್ದು? ಆಕ್ಸೆಸರಿ. ಹೌದಾ? ಗ್ಲ್ಯಾಂಡ್ಸ್. ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂದ್ರೆ ಬೇರೆ ಏನಲ್ಲ. ಸೊ ದೀಸ್ ಆರ್ ದ glands that are associated with male reproductive system. ಹೌದಾ? the glands which are ಹೆಂಗದವು? associated with ಯಾವುದು? male reproductive. ಹೌದಾ? reproductive system. ಹೌದಾ? ದೇ ಆರ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ? ಎಕ್ಸೆಸರಿ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಹೌದಾ? ಅವು ಯಾವ್ಯಾವ ಬರ್ತಾವು ಹೇಳಿದೆ. ಒಂದೇದು ಬರೋದು ಯಾವ್ದಪ್ಪ ಅಂದ್ರೆ ಸೆಮೈನಲ್. ಹೌದಾ? ವೆಸಿಕಲ್ ಬರ್ತದೆ. ಎರಡನೇದು ಯಾವುದು? ಪ್ರೋಸ್ಟ್ರೇಟ್ ಗ್ಲ್ಯಾಂಡ್ ಬರ್ತದ. ಹೌದಾ? ಮೂರನೇದ್ದು ಯಾವುದು? ಕೌಪಿಯರ್ಸ್ ಅಥವಾ ಯಾವುದು? ಬಲ್ಬೋ ಯುರೆಥ್ರಲ್ ಹೌದಾ? ಗ್ಲ್ಯಾಂಡ್ ಬರ್ತದ. ಸೊ ಆಲ್ ದೀಸ್ ತ್ರೀ ಗ್ಲ್ಯಾಂಡ್ಸ್ ಟುಗೆದರ್ ಸಕ್ರೀಟ್ಸ್ ಎ ಲಿಕ್ವಿಡ್. ನಾವೊಂದು ವರ್ಡ್ ಯೂಸ್ ಮಾಡಕತ್ತೀನಿ. ಎ ಲಿಕ್ವಿಡ್
ಕಾಲ್ಡ್ ನಾವೇನಂತ ಹೇಳ್ತೀವಿ, ಯಾವುದು ಸೆಮೈನಲ್ ಪ್ಲಾಸಮ್. ಸೆಮೈನಲ್ ಪ್ಲಾಸಮ್ ಅರ್ಥ ಆಯ್ತಾ? ಸೆಮೈನಲ್ ಪ್ಲಾಸಮ್ ಅಥವಾ ಸೆಮೈನಲ್ ಪ್ಲಾಸ್ಮಾ. ಸೆಮೈನಲ್ ಪ್ಲಾಸ್ಮಾ ತಿಳಿತದ ನಾ ಹೇಳಿದ್ದೆ, ರೈಟಾ? ಸೊ ಹಂಗಂದ್ರೆ ವಾಟ್ ಈಸ್ ಸೆಮೈನಲ್ ಪ್ಲಾಸ್ಮಾ? ಸೊ ಸೆಮೈನಲ್ ಪ್ಲಾಸ್ಮಾ ಇಸ್ ಎ ಲಿಕ್ವಿಡ್ ದಟ್ ಪ್ರೆಸೆಂಟ್ ಇನ್ ದ ಯಾವುದು ಸೆಮೆನ್. ತಿಳಿತಾ? ಅರ್ಥ ಆಯ್ತಾ? ಸೊ ಇಲ್ಲಿ ನೋಡ್ಕೊಳ್ರಿ. ಸೊ ದಿಸ್ ಇಸ್ ಟೆಸ್ಟಿಸ್. ಇದೇನಿದು ಟೆಸ್ಟಿಕ್ಯುಲರ್ ಲೋಬ್ಯೂಲ್, ರೈಟ್? ಹೌದಾ? ಓಕೆ. ಇನ್ ಈಚ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ ವಾಟ್ ಇಸ್ ದೇರ್ ಹಿಯರ್? ಏನಿರ್ತದ? ವಾಟ್ ಇಸ್ ದೇರ್? ಪಟ್ನ ಹೇಳ್ಬೇಕು. ಸೊ ದೇರ್ ಆರ್ ಏನದಾವ್? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅದಾವ್. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್? ದಿಸ್ ಇಸ್ ಯಾವುದು? ಸೆಮಿನಿಫೆರಸ್ ಟ್ಯೂಬ್ಯೂಲ್. ಹೌದಾ? ಸೊ ದಿಸ್ ಈಸ್ ಯಾವುದು? ಟೆಸ್ಟಿಕ್ಯುಲರ್ ಲೋಬ್ಯೂಲ್. ಸೊ ಟೆಸ್ಟಿಕ್ಯುಲರ್ ಲೋಬ್ಯೂಲ್ ಒಳಗೆ ಏನದಾವ? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅದಾವ. ದೀಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಲ್ಲಿ ಎರಡು ಟೈಪ್ ಸೆಲ್ಸ್ ಅದಾವ. ಯಾವುದು? ಒಂದು ಮೇಲ್ ಜರ್ಮ್ ಸೆಲ್ಸ್ ಇದೆ, ಇನ್ನೊಂದು ಯಾವುದು? ಸರ್ಟನ್ಲಿ, ಹೌದಾ, ಸೆಲ್ಸ್ ಇದೆ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಮೇಲ್ ಜರ್ಮ್ ಸೆಲ್ಸ್? ಸೊ ಸ್ಪರ್ಮ್ಯಾಟೋಗೋನಿಯಾ. ಇದಕ್ಕೇನಂತ ಕರಿತೀವಿ? ದೇ ಆರ್ ಕಾಲ್ಡ್ as spermatogonia. So what is the function of this spermatogonia? So this produces ಯಾವುದು? sperms. ಹೌದಾ? ಸ್ಪರ್ಮ್ ಪ್ಲಸ್ ಸೆಮೈನಲ್ ಪ್ಲಾಸಮ್ ಎರಡೂ ಕೂಡ್ಕೊಂಡಾಗ ಇಟ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ? ಸೆಮೆನ್. ಇಸ್ ಇಟ್ ಕ್ಲಿಯರ್? ನುಗ್ಗಿಕಾಯಿ ಪ್ಲಸ್ ಸಾರು, ನುಗ್ಗಿಕಾಯಿ ಸಾರು, ಹೌದಲ್ಲ? ತಿಳಿತಾ ಇಲ್ಲ ನಾ ಹೇಳೋದ? ತಿಳಿಲಿಲ್ಲ? ವೆರಿ ಸಿಂಪಲ್ ಇದೆ. ಸೊ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಒಳಗೆ ಏನ್ ಬರ್ತಾವು? ಸ್ಪರ್ಮ್ಸ್ ಬರ್ತಾವು. ಸ್ಪರ್ಮ್ಸ್ ಅಂದ್ರೆ ಏನು? ದೇ ಆರ್ ದ ಹ್ಯಾಪ್ಲಾಯ್ಡ್ ಸೆಲ್ಸ್ ಅಥವಾ ದೇ ಆರ್ ದ ಮೇಲ್ ಗ್ಯಾಮೆಟ್. ಸೆಮೈನಲ್ ಪ್ಲಾಸಮ್ ಅಂದ್ರೆ ಏನು? ಲಿಕ್ವಿಡ್. ತಿಳಿತಾ? ಸುರ್ಕುಂಬ ಕುಡ್ದಿ. ಟೇಕ್ ದ ಎಕ್ಸಾಂಪಲ್ ಆಫ್ ಸುರ್ಕುಂಬ. ಹೌದಾ? ಸುರ್ಕುಂಬದೊಳಗೆ ಏನ್ ಮಾಡಿರ್ತಾರ? ಶಾವಿಗೆ ಹಾಕಿರ್ತಾರ, ಗೋಡಂಬಿ ಹಾಕಿರ್ತಾರ, ದ್ರಾಕ್ಷಿ ಹಾಕಿರ್ತಾರ, ಮಣಕ ಹಾಕಿರ್ತಾರ, ಹೌದಲ್ಲ? ದೇ ಎಲ್ಲ ಥಿಂಕ್ ದಟ್ ದೇ ಆರ್ ದ ಸ್ಪರ್ಮ್ಸ್. ಅದ್ರ ಜೊತೆಗೆ ಹಾಲು ಹಾಕಿರ್ತಾರ, ಸಕ್ರಿ ಹಾಕಿರ್ತಾರ, ಹೌದಾ ಇಲ್ಲ? ರೈಟಾ? ದಟ್ ಈಸ್ ಲಿಕ್ವಿಡ್. ಅರ್ಥ ಆಗ್ತದ ಈಗಾರ? ರೈಟಾ? ಸೊ ಸೆಮೈನಲ್ ಪ್ಲಾಸಮ್ ಅಂದ್ರೆ ಏನು? ಇಟ್ ಇಸ್ ಅ ಲಿಕ್ವಿಡ್. ಹೌದಾ? ಸ್ಪರ್ಮ್ಸ್ ಅಂದ್ರೆ ಏನು? ದೇ ಆರ್ ದ ಹ್ಯಾಪ್ಲಾಯ್ಡ್ ಸೆಲ್ಸ್. ಸೆಮೈನಲ್ ಪ್ಲಾಸಮ್ ಪ್ಲಸ್ ಸ್ಪರ್ಮ್ಸ್ ದಟ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ? ಸೆಮೆನ್ ಅಂತ ಕರಿತೀವಿ. ಸೊ that semen will be introduced into the female reproductive system during sexual intercourse by the male. ಅರ್ಥ ಆಗತ್ತಾ? ರೈಟ್? ಸೊ ಹಂಗಂದ್ರ ವಾಟ್ ಈಸ್ ದೇರ್ ಇನ್ ದಿಸ್ ಸೆಮೈನಲ್ ಪ್ಲಾಸಮ್ ಅಂದ್ರೆ ನೆನಪಿಟ್ಟುಕೊಳ್ರಿ, ದ ಸೆಮೈನಲ್ ಪ್ಲಾಸಮ್ ಈಸ್ ಎ ಲಿಕ್ವಿಡ್ ದಟ್ ಕಂಟೈನ್ಸ್ ಫ್ರಕ್ಟೋಸ್, ಕ್ಯಾಲ್ಸಿಯಂ ಅಂಡ್ ಸರ್ಟನ್ ಎಂಜೈಮ್ಸ್. ಇದ್ರೊಳಗೆ ಏನದ? ಸೆಮೈನಲ್ ಪ್ಲಾಸಮ್ದಲ್ಲಿ ವಾಟ್ ಇಸ್ ದೇರ್ ಹಿಯರ್? ಸೊ ಇಟ್ ಕಂಟೈನ್ಸ್ ಯಾವುದು? ಫ್ರಕ್ಟೋಸ್ ಇದೆ, ಹೌದಾ? ಪ್ಲಸ್ ಕ್ಯಾಲ್ಸಿಯಂ ಇದೆ, ಪ್ಲಸ್ ಸರ್ಟನ್ ಎಂಜೈಮ್ಸ್ ಇದೆ. ನೆನ್ಪಿಟ್ಕೊಳ್ರಿ, ಹೌದಾ? ಇಟ್ ಕಂಟೈನ್ಸ್ ಫ್ರಕ್ಟೋಸ್, ಕ್ಯಾಲ್ಸಿಯಂ as well as certain enzymes. So fructose is a source of food for the sperms, spermatozoa, and calcium helps in the ಯಾವುದು? ಮೂವ್ಮೆಂಟ್ ಆಫ್ ದ ಯಾವುದು? ಸ್ಪರ್ಮ್ಸ್. ಹೌದಾ? ಮೊಟಿಲಿಟಿ ಇನ್ಕ್ರೀಸ್ ಮಾಡ್ತದ. ಅಂಡ್ ಎಂಜೈಮ್ಸ್ ಏನ್ ಮಾಡ್ತದ? ಇಟ್ ವಿಲ್ ಕಿಲ್ಸ್ ದ ಮೈಕ್ರೋ ಆರ್ಗಾನಿಸಮ್ಸ್ ದಟ್ ಮೇ ಎಂಟರ್ ಇನ್ ದ ಪ್ರೆಸೆಂಟ್ ಇನ್ ದ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್.
ತಿಳಿತಲ್ಲ ನಾ ಹೇಳದ ರೈಟಾ ಓಕೆ ರೈಟ್ ಇನ್ನು ನಾವು ವಿ ಶಾಲ್ ಪಾಸ್ ಆನ್ ಟು ದ ಲಾಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಯಾವ್ದಪ್ಪ ಅಂತಂದ್ರೆ ಯಾವ್ದು ಯಾವ್ದು ಎಕ್ಸ್ಟರ್ನಲ್ ಜೆನೈಟಾಲಿಯಾ ಹೌದಾ ದ ಫೋರ್ತ್ ಕಾಂಪೋನೆಂಟ್ ಆಫ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಸ್ ಯಾವುದು ಎಕ್ಸ್ಟರ್ನಲ್ ಜೆನೈಟಾಲಿಯಾ ದ ಲಾಸ್ಟ್ ಕಾಂಪೋನೆಂಟ್ ಈಸ್ ಯಾವುದು ಎಕ್ಸ್ಟರ್ನಲ್ ಜೆನೈಟಾಲಿಯಾ ಫೋರ್ತ್ ಎಕ್ಸ್ಟರ್ನಲ್ ಜೆನೈಟಾಲಿಯಾ ಹೌದಾ ಸೊ ಎಕ್ಸ್ಟರ್ನಲ್ ಜೆನೈಟಾಲಿಯಾ ಇಸ್ ಆಲ್ಸೋ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ ಪೆನಿಸ್ ಅಂತ ಕರಿತೀವಿ ಹೌದಾ ಸೊ ಪೆನಿಸ್ ಇಸ್ ಎ ಮೇಲ್ ಎಕ್ಸ್ಟರ್ನಲ್ ಜೆನೈಟಾಲಿಯಾ ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಯಾವುದು ಸ್ಪೆಷಲ್ ಟೈಪ್ ಆಫ್ ಟಿಶ್ಯೂ ಸೊ ದಟ್ ಹೆಲ್ಪ್ಸ್ ಇನ್ ದ ಇರೆಕ್ಷನ್ ಆಫ್ ದ ಪೆನಿಸ್ ಹೌದಾ ಡ್ಯೂರಿಂಗ್ ದ ಯಾವುದು ಸೆಕ್ಷುವಲ್ ಇಂಟರ್ಕೋರ್ಸ್ ಹೌದಾ ಸೊ ಇಟ್ ಈಸ್ ಹ್ಯಾವಿಂಗ್ ಎ ಸ್ಪೆಷಲ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ ಇದೆ ಸೊ ದಿಸ್ ಈಸ್ ಕನೆಕ್ಟಿವ್ ಟಿಶ್ಯೂ ಹೌದಾ ಇದು ಏನ್ ಮಾಡ್ತದ ಸೊ ದಟ್ ವಿಲ್ ಹೆಲ್ಪ್ ದ ಪೆನಿಸ್ ಟು ಸ್ಟ್ಯಾಂಡ್ ಲೈಕ್ ದಿಸ್ ಡ್ಯೂರಿಂಗ್ ದ ಸೆಕ್ಷುವಲ್ ಇಂಟರ್ಕೋರ್ಸ್ ಹೌದಾ ಸೊ ದಟ್ ಈಸ್ ಇಂಥ ಒಂದು ಪೆನಿಸ್ ಅನ್ನ ತಗೊಂಡ್ರೆ ಇಟ್ ಇಸ್ ಎ ಇಲಾಂಗೇಟೆಡ್ ಎಂಡ್ ಆಫ್ ದ ಪೆನಿಸ್ ಈಸ್ ಕವರ್ಡ್ ಬೈ ದ ಯಾವುದು ಎ ಸ್ಕಿನ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ ಸ್ಪೋರ್ ಸ್ಕಿನ್ ಇಲ್ಲಿ ತುದಿಗೆ ಏನಿರ್ತದ ಒಂದ್ ಸ್ಕಿನ್ ಇರ್ತದ ದಟ್ ಈಸ್ ಕಾಲ್ಡ್ ಆಸ್ ಫೋರ್ ಸ್ಕಿನ್ ಅಂತ ಕರಿತೀವಿ ಸೊ ತಿಳ್ಕೊಬೇಡ್ರಿ ಐ ನಾಟ್ ಗೋಯಿಂಗ್ ಟು ಟಾಕ್ ರಿಗಾರ್ಡಿಂಗ್ ಎನಿ ಕಾಸ್ಟ್ ಅಂಡ್ ಇದು ಇನ್ ಕೇಸ್ ಆಫ್ ಮುಸ್ಲಿಮ್ಸ್ ಅಲ್ಲಿ ಸೊ ದಿಸ್ ಫೋರ್ ಸ್ಕಿನ್ ಈಸ್ ರಿಮೂವ್ಡ್ ಹೌದಾ ಆಸ್ ಎ ದೇರ್ ಕಸ್ಟಮ್ಸ್ their religion. I'll not going to talk about that one. ಹೌದಾ ಅದೇ ನಿಮಗೆ ಹೇಳ್ತೀವಿ ಸೊ ದಟ್ ಇಸ್ ಫೋರ್ ಸ್ಕಿನ್ ಅಂದ್ರೆ ಏನು ಇಟ್ ಇಸ್ ದ ಸ್ಕಿನ್ ದಟ್ ಕವರ್ಸ್ ದ ಟಿಪ್ ಪಾರ್ಟ್ ಆಫ್ ದ ಪೆನಿಸ್ ಹೌದಾ ರೈಟ್ ಸೊ ಫಾರ್ ದ ಪ್ರೊಟೆಕ್ಷನ್ ಹೌದಾ ಇನ್ನು ಲಾಸ್ಟ್ ಯಾವ್ದಪ್ಪ ಅಂತಂದ್ರೆ ಈ ಸೆಮೆನ್ ಹೆಂಗಿದೆ ರೈಟ್ ಆ ಸೆಮೆನ್ ಪಿ ಎಚ್ ಅನ್ನ ತಗೊಂಡ್ರೆ ಇಟ್ ಈಸ್ ಅರೌಂಡ್ ಅಬೌಟ್ ಎಷ್ಟು 7.2 to 7.6 ಇರ್ತದ ಅಲ್ಕಲೈನ್ ಪಿ ಎಚ್ ಇರ್ತದ ಸೆಮೆನಲ್ದಲ್ಲಿ and it containing the sperms and the male reproductive accessory gland secretions that is called as seminal plasm ಇದೆ ಹೌದಾ and that is produced by the male during the ಯಾವುದು copulation that is released during the ಆಯ್ತಾ ಓಕೆ ಸೊ ಇಲ್ಲಿಗೆ ನಿಮ್ಮಯ male reproductive system is complete and in the next class we shall pass on to the ಯಾವುದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಓಕೆ ಸಿ ಯು ಬಾಯ್